ಈ ಬಾರಿಯ ದಸರಾ ಉದ್ಘಾಟನೆಗೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಒಂದು ಫೈಟ್ ಶುರುವಾಗಿದೆ. ಇವರಿಬ್ಬರೇ ಕಿತ್ತಾಡ್ತಿರೋದು ಯಾಕೆ ಅಂತ ಹೇಳಿದ್ರೆ, ಬೂಕರ್ ಪ್ರಶಸ್ತಿ ಪುರಸ್ಕೃತೆ ಭಾನು ಮುಷ್ತಾಕ್ ಅವರನ್ನು ದಸರಾ ಉದ್ಘಾಟನೆಗೆ ಬನ್ನಿ ಅಂತ ಹೇಳಿ ಸರ್ಕಾರ ಇನ್ವೈಟ್ ಮಾಡಿದೆ. ಈ ಕಾರಣದಿಂದಾಗಿ ಭಾನು ಮುಷ್ತಾಕ್ ಅವ್ರಿಗೂ ಈ ಕಡೆ ದಸರಾಗೂ ಏನ್ರಿ ಸಂಬಂಧ? ಯಾವ ಥರ ಸಂಬಂಧದ ಮೇಲೆ ನೀವು ನಾಡ ಹಬ್ಬದ ಉದ್ಘಾಟನೆಗೆ ಭಾನು ಮುಷ್ತಾಕ್ ಅವ್ರನ್ನ ಕರಿತಾ ಇದ್ದೀರಾ ಅಂತ ಬಿಜೆಪಿ ಅವರ ವಾದ ಅಥವಾ ಇದಕ್ಕೆ ಬಂದಿರತಕ್ಕಂಥ ವಿರೋಧ. ಇನ್ನೊಂದು ಕಡೆ ಕಾಂಗ್ರೆಸ್ ಅಥವಾ ಸರ್ಕಾರ ಹೇಳ್ತಾ ಇದೆ, ತಪ್ಪೇನು, ನಿಸಾರ್ ಅಹಮದ್ ಅವರು ಮಾಡಿಲ್ವಾ ಇದರ ಉದ್ಘಾಟನೆಯನ್ನು? ನಿಸಾರ್ ಅಹಮದ್ ಅವರು ನಿತ್ಯೋತ್ಸವದ ಕವಿ, ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯತನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹತದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಅಂತ ಹೇಳಿ ಹಾಡು ಬರೆದಂಥವ್ರು ನಿಸಾರ್ ಅಹಮದ್ ಅವರು. ಕರೀಂ ಖಾನ್ ಅವರ ಕೊಡುಗೆ ಕೂಡ ಅದ್ಭುತವಾಗಿದೆ. ಕನ್ನಡ ಸಿನಿ ಸಾಹಿತ್ಯ ವಿಚಾರದಲ್ಲಾಗಲಿ ಅಥವಾ ಸಾಹಿತ್ಯ ವಲಯದಲ್ಲಾಗಲಿ ತಪ್ಪೇನಿದೆ? 2017ನಲ್ಲಿ ನಿಸಾರ್ ಅಹಮದ್ ಅವರು ಉದ್ಘಾಟನೆ ಮಾಡಿದರು. ಅವತ್ತಿಗೂ ಸಿದ್ದರಾಮಯ್ಯನವರೇ CM ಆಗಿದ್ದರು. 2025ಗೆ ಭಾನು ಮುಷ್ತಾಕ್ ಅವರು ಬೂಕರ್ ಪ್ರಶಸ್ತಿ ವಿಜೇತೆಯಾಗಿದ್ದಾರೆ ಹರ್ಟ್ಲ್ಯಾಮ್ನ ಕೃತಿಗಾಗಿ. ಅವ್ರನ್ನ ಕರೆದ ತಪ್ಪೇನಿದೆ? ಇಲ್ಲಿ ಬಂದಿರತಕ್ಕಂಥ ಜಿಜ್ಞಾಸೆ ಅಥವಾ ವಿಷಯ ಏನು ಅಂತ ಹೇಳಿದ್ರೆ, ದಸರಾ ಎನ್ನುವುದು ಸಾಂಸ್ಕೃತಿಕ ಆಚರಣೆಯೇ ಅಥವಾ ಧಾರ್ಮಿಕ ಆಚರಣೆಯೇ? ಇತಿಹಾಸ ಏನು ಹೇಳುತ್ತೆ? ಟಿಪ್ಪು ಸುಲ್ತಾನ್ ಕೂಡ ದಸರಾನ ಮಾಡ್ಕೊಂಡು ಬಂದಿದ್ನಾ? ಮೈಸೂರಿನಲ್ಲಿ ವಿಜಯನಗರದ ಅರಸರು ಮಾಡಿ ಮುಗಿಸಿದ ನಂತರದಲ್ಲಿ ಮೈಸೂರಿನ ರಾಜರುಗಳು ದಸರಾವನ್ನು ಕಂಟಿನ್ಯೂ ಮಾಡ್ಕೊಂಡು ಹೋದರು. ಇವರು ಮಾಡ್ತಿರ್ತಕ್ಕಂಥ ಉತ್ಸವ ಇದು. ನಾಡದೇವಿ ಚಾಮುಂಡಿ ತಾಯಿ ಉತ್ಸವಕ್ಕೂ ಮೂರ್ತಿಯನ್ನೇ ನಂಬದೇ ಇರತಕ್ಕಂತಹ ಸಮುದಾಯದಿಂದ ಬಂದಿರುವ, ಮೂರ್ತಿ ಪೂಜೆಯನ್ನು ನಂಬಲ್ಲಪ್ಪ ಮುಸ್ಲಿಂ ಸಮುದಾಯ, ಅಂಥ ಸಮುದಾಯದಿಂದ ಬಂದಿರತಕ್ಕಂತಹ ಭಾನು ಮುಷ್ತಾಕ್ ಅವ್ರಿಗೂ ಏನಕ್ಕೇನು ಸಂಬಂಧ ಇದೆ ಅಂಥೇಳಿ ಉದ್ಘಾಟನೆ ಮಾಡಿಸ್ತಾ ಇದ್ದೀರಿ. ಇದರ ಮಧ್ಯೆ ಇನ್ನೂ ಒಂದು ಮುಂದುವರೆದು ಹೋಯಿತು. ಇದೇ ಭಾನು ಮುಷ್ತಾಕ್ ಅವ್ರನ್ನ ಹೂವು ಮುಡಿದುಕೊಳ್ಳಿಕ್ಕೆ ಹೇಳಿ, ನಮಗೆ ನಡೆದುಕೊಳ್ಳಿಕ್ಕೆ ಹೇಳಿ, ಚಾಮುಂಡಿ ತಾಯಿ ಬಗ್ಗೆನ ಅವರ ಅಭಿಪ್ರಾಯವನ್ನು ತಿಳಿಸ್ಲಿಕ್ಕೆ ಹೇಳಿ, ನಮ್ಮ ಆಚರಣೆಗಳನ್ನು ಪಾಲಿಸ್ಲಿಕ್ಕೆ ಹೇಳಿ ಅಂತ ಕೂಡ BJP ನಾಯಕರು ಮಾತಾಡಿದ್ದು ಹೌದು. ಈಗ ದಸರಾ ಉದ್ಘಾಟನೆಯನ್ನು ಇಡೀ ದೇಶಕ್ಕೆ ಹೆಮ್ಮೆ ತಂದಂತಹ ಬೂಕರ್ ಪ್ರಶಸ್ತಿ ವಿಜೇತೆ ಭಾನು ಮುಷ್ತಾಕ್ ಅವರು ವಿಶ್ವವಿಖ್ಯಾತ ಮೈಸೂರು ದಸರಾನ ಉದ್ಘಾಟನೆ ಮಾಡಬೇಕಾ ಮಾಡಬಾರ್ದಾ ಅಂತ ಒಂದು ಜಿಜ್ಞಾಸೆ ಇಲ್ಲಿದೆ. ಇದರ ನಡುವೆ ಮೈಸೂರು ದಸರಾ ಅಂತ ಬಂದಾಗ ನೋಡಿ, ಈ ಒಂದು ಅಂಬಾರಿ ಕಟ್ಟುವ ವಿಚಾರ ಇದೆಯಲ್ಲ, ಇದರಲ್ಲಿ ಮೈಸೂರಿನ ಅಂಬಾರಿಯನ್ನು ಕಟ್ಟುವವರು ಯಾರು ಅಂತ ನೋಡಿದಾಗ ಚೆಕ್ ಮಾಡ್ಕೊಂಡು ಹೋದರೆ ನೋಡಿ, ಈ ಅಂಬಾರಿ ಕಟ್ಟುವವರೇ ಮುಸ್ಲಿಂ ಸಮುದಾಯದವರು ಇಲ್ಲಿ ಅಂಬಾರಿ ಕಟ್ಟುತ್ತಾರೆ. ಇಲ್ಲಿ ಅಂಬಾರಿ ಕಟ್ಟೋದು ಅಂದರೆ ಹೇಗೆ ನೋಡಿ, ಇಲ್ಲಿ ಅಕ್ರಮ್, ನವೀದ್, ಕಲೀಂ, ಪಾಷಾ, ಜಕಾವುಲ್ಲಾ ಗಜಪಡೆ ಆರೈಕೆ ಮಾಡ್ತಾರೆ ಇವರು. ಇದೇ ತಂಡ ಇದೆಯಲ್ಲ, ಆನೆಗಳಿಗೆ ಅಲಂಕಾರನೂ ಮಾಡಿಸ್ತಾರೆ. ಅವತ್ತು ಅಂಬಾರಿನೂ ಇವರೇ ಕಟ್ತಾರೆ. ನಾಡದೇವಿ ಚಾಮುಂಡೇಶ್ವರಿ ತಾಯಿಗೆ ಅಂಬಾರಿ ಕಟ್ಟಿ ಅಂಬಾರಿ ಒಳಗಡೆ ಇದೇ ಚಾಮುಂಡೇಶ್ವರಿ ತಾಯಿ ವಿರಾಜಮಾನಳಾಗ್ತಾಳಲ್ಲ, ಅಂಥ ಅಂಬಾರಿ ಕಟ್ಟುವುದೇ ಮುಸ್ಲಿಮ್ಸ್ ಆದರೆ ಈ ಹಬ್ಬದ ಉದ್ಘಾಟನೆಗೆ ಒಬ್ಬರು ಮುಸ್ಲಿಂ ಮಹಿಳೆ ಒಂದು ಉದ್ಘಾಟನೆ ಮಾಡಿದ್ರೆ ಏನು ಅಪಚಾರ ಆಗುತ್ತೆ? 26 ವರ್ಷಗಳಿಂದ ಇಲ್ಲಿ ಅಕ್ರಮ ಆನೆಗಳ ಆರೈಕೆ ಮಾಡ್ತಾ ಇರೋದು, ಇಲ್ಲಿ ಅಂಬಾರಿ ಕಟ್ಟೋ ಕೆಲಸ ಮಾಡ್ತಿರೋದು ಹೌದು, ಆಹಾರ ಸಿದ್ಧಪಡಿಸ್ತಕ್ಕಂಥ ಕೆಲಸ ಕೂಡ ಹೌದು. ಆ ತಂಡ ಮಾಡುತ್ತೆ. ಅಲ್ಲಿ ಹಿಂದಿನ ರಾಜರು, ಹಿಂದಿನ ಕಾಲದ ಆಳ್ವಿಕೆ ಮಾಡಿದಂಥವರು ಜಾತಿ ನಡುವೆ ಧರ್ಮದ ನಡುವೆ ಒಂದು ಬ್ಯಾಲೆನ್ಸ್ ಮಾಡಿದ್ರ. ಯಾವುದೇ ಹಬ್ಬ ಇದ್ದಾಗೆ ನಮ್ಮವ್ರು ಮಾಡ್ತಾ ಇದ್ದಾರೆ ಹಬ್ಬವನ್ನು, ನಮ್ಮವರು ಇದ್ದಾರೆ, ಅದರಲ್ಲಿ ತೊಂದರೆ ಮಾಡಬಾರ್ದಪ್ಪ, ಈ ರೀತಿ ಧಾರ್ಮಿಕ ಸಾಮರಸ್ಯವನ್ನು ಹಿಂದಿನವರು ತಂದಿದ್ದೀರಾ. ಬರೀ ನಾನು ಮೈಸೂರು ಅಂತ ಮಾತ್ರ ಮಾತನಾಡ್ತಾ ಇಲ್ಲ, ಬೇಲೂರು ಚೆನ್ನಕೇಶವ ರಥೋತ್ಸವ ನಡೆಯುತ್ತಲ್ಲ, ಅದಕ್ಕೂ ಇದೇ ಇದೆ. ಅಲ್ಲೇನೋ ಕುರಾನ್ ಪಠಿಸ್ತಾರೆ ಆರಂಭದಲ್ಲಿ, ಅದಾದ್ಮೇಲೆ ರಥೋತ್ಸವ ಮುಂದುವರಿಯುತ್ತೆ ಅಲ್ಲ, ಅಥವಾ ಕೆಲವು ಆಚರಣೆಗಳು ಮುಂದುವರಿಯುತ್ತೆ ಅಂತ ಹೇಳ್ತಾರಲ್ಲ, ಅದು ಮುಸ್ಲಿಮರಿಂದ ಆಗಿದ್ದು ಅಂತ ಹೇಳಿದಾಗ ಹಿಂದಿನವರು 2 ಧರ್ಮಗಳ ನಡುವಿನ ಸಂಘರ್ಷ ತಪ್ಪಿಸುವ ಸಲುವಾಗಿ ಅವರದ್ದು ಒಂದು ಪಾತ್ರ ಇರಲಿ ಅಂತ ಮಾಡೋ ಮೂಲಕವಾಗಿ ಅಲ್ಲಿ ಏನೋ ಕ್ಲಾಶನ್ನು ತಪ್ಪಿಸಿ ಸಾಮರಸ್ಯ ಬೆಸೆಯುವಂಥ ಕೆಲಸವನ್ನು ಮಾಡಿದ್ರಾ? ಪಾಯಿಂಟ್ ನಂಬರ್ 1. ಇದೇ ನಮ್ಮ ಮೇಲುಕೋಟೆ ವಿಚಾರಕ್ಕೆ ಬಂದರೂ ಅಷ್ಟೇ, ಬಿಬಿ ನಾಂಚಿಯಾರ್, ದೆಹಲಿ ಸುಲ್ತಾನ, ಅಲ್ಲಿದ್ದಂಥ ಚಲುವರಾಯಸ್ವಾಮಿಯ ವಿಗ್ರಹ ತಂದಂಥ ಬಗೆ, ಅಲ್ಲಿಗೆ ಅನೇಕ ಸಮುದಾಯಗಳು ನಡ್ಕೊಳ್ತಕ್ಕಂಥ ಬಗೆ, ಎಲ್ಲೋ ಒಂದು ಧಾರ್ಮಿಕ ಸಾಮರಸ್ಯದ ವಿಚಾರದಲ್ಲಿ ಶುರುವಾಗಿರತಕ್ಕಂಥ ಈ ಕೆಲಸ ಪ್ರಜಾಪ್ರಭುತ್ವದ ಜಾರಿಯ ನಂತರದಲ್ಲಿ, ರಾಜಕೀಯ ಪಕ್ಷಗಳ ಬಂದ ನಂತರದಲ್ಲಿ ಆ ಸಾಮರಸ್ಯ ನಮಗೆ ಬೇಕಾಗಿಲ್ಲ ರೀ. ನಮ್ಮ ಧರ್ಮ ನಾವು ನೋಡ್ಕೋತೀವ್ರಿ. ಮುಸ್ಲಿಮ್ಸ್ ಮಾಡಿಬಿಡ್ತಾರಾ? ಅವ್ರು ರಂಜಾನ್ಗೆ ನಮ್ಮ ಹಿಂದೂಗಳು ಕರೆದು ಉದ್ಘಾಟನೆ ಮಾಡಿಬಿಡ್ತಾರೇನ್ರಿ? ಅವರ ಬಕ್ರೀದ್ಗೆ ಉದ್ಘಾಟನೆ ಮಾಡಿಬಿಡ್ತಾರಾ? ಅವ್ರ ಆಚರಣೆಗಳಲ್ಲಿ ನಮ್ಮನ್ನು ಸೇರಿಸ್ಬಿಡ್ತಾರಾ? ಕ್ವಶನ್ ಇದೆ ಇಲ್ಲಿ. ಸಾಮರಸ್ಯ ಬರೀ ಹಿಂದೂಗಳಿಗೆ ಮಾತ್ರ ಬೇಕಾ, ಅವ್ರಿಗೆ ಬೇಡವಾ ಅಂತ ಕೂಡ ಒಂದು ಚರ್ಚೆ ಇದೆ. ಇದೇ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅನಿಲ್ ಚಳಗೇರಿ ಅವರಿದ್ದಾರೆ, BJPಯ ವಕ್ತಾರರು. ಸ್ವಾಗತ ಅನಿಲ್ ಚಳಗೇರಿ ಅವರೇ ತಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ. ಅನಿಲ್, ಈಗ ನಿಮ್ಮ ತಕರಾರು ಏನಿದೀಗ ಬುಕ್ಕರ್ ಪ್ರಶಸ್ತಿ ವಿಜೇತೆ? ನೋಡಿ, ಭಾನು ಮುಷ್ತಾಕ್ ಅವರಿಗೆ ಅವರು
ಅವರ ಕೃತಿಯಲ್ಲಿ ಅವರು ಇವತ್ತು ಮಾಡಿರುವಂತಹ ಒಂದು ಸಾಧನೆ ಏನಿದೆ ಅಲ್ಲ, ಅದನ್ನು ಸಂಪೂರ್ಣವಾಗಿ ಗೌರವಿಸುತ್ತಾ ಅವರು ಕೇವಲ ಮುಸ್ಲಿಂ ಅನ್ನುವ ಕಾರಣಕ್ಕೆ ನಮ್ಮ ವಿರೋಧ ಇಲ್ಲ. ಒಂದು ವಿಷಯ ತುಂಬ ಸ್ಪಷ್ಟವಾಗಿ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. 2017 ಮೈಸೂರು ದಸರಾವನ್ನು KS ನಿಸಾರ್ ಅಹಮದ್ ಅವರು ಅವರ ಅಧ್ಯಕ್ಷತೆಯಲ್ಲಿ ಆ ಕಾರ್ಯಕ್ರಮ ಪ್ರಾರಂಭ ಆಯಿತು, ಉದ್ಘಾಟನೆ ಆಯಿತು. ಇಲ್ಲಿ ಸಮಸ್ಯೆ ಬಂದಿರೋದು ಅಂತ ಹೇಳಿದ್ರೆ, ಭಾನು ಅವರು ಕಳೆದ ವರ್ಷ ನಡೆದಂತಹ ಜನ ಸಾಹಿತ್ಯ ಸಮ್ಮೇಳನದಲ್ಲಿ ಅದರಲ್ಲಿ ಮಾತನಾಡ್ತಾ ತುಂಬ ಸ್ಪಷ್ಟವಾಗಿ ಒಂದು ವಿಷಯವನ್ನು ಅವರು ಹೇಳ್ತಾರೆ. ಆ ವಿಷಯದಿಂದ 3-4 ವಿಷಯಗಳಲ್ಲಿ ನಮಗೆ ಅವರ ವಿರೋಧ ಇದೆ. ಒಂದು, ಅವರು ಬಿಳಿ ಮೇಲೆ ಅವ್ರಿಗೊಂದು ಪ್ರಶ್ನೆ ಮಾಡ್ತಾ ಅವ್ರು ತುಂಬ ಸ್ಪಷ್ಟವಾಗಿ ಅವರನ್ನು ಕೇಳ್ತಾರೆ, ನಾನು ನಿಮಗೆ ಗೋಡೆಗೆ ತಳ್ಳಿ ನಾನು ಒಂದು ಪ್ರಶ್ನೆ ನೀವು ನನಗೆ ಉತ್ತರ ಕೊಡಬೇಕು. ಆ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಕನ್ನಡವನ್ನು ನನ್ನಂತಹ ಅಲ್ಪಸಂಖ್ಯಾತ ಅಂದರೆ ಮುಸ್ಲಿಂ ಮಹಿಳೆಯಿಂದ ನೀವು ದೂರ ಇಟ್ಟಿದ್ದೀರಿ. ಕಾರಣ ಏನು ಅಂತ ಹೇಳಿದರೆ, ಪೂಜೆಗೆ ಉಪಯೋಗಿಸುವಂತಹ ಕುಂಕುಮ ಮತ್ತು ಅರಿಶಿಣದ ಬಣ್ಣದಿಂದ ಧ್ವಜವನ್ನು ಮಾಡಿದ್ದೀರಿ. ತಾಯಿ ಭುವನೇಶ್ವರಿಯನ್ನ ಒಂದು ಮೂರ್ತಿಯನ್ನಾಗಿ ಮಾಡಿ ಅದನ್ನ ಮೇಲಿಟ್ಟು ಅದಕ್ಕೆ ಪೂಜೆ ಮಾಡಿ ಜಾತ್ರೆ ಮಾಡಿದ್ದೀರಾ. ನೀವು ಒಟ್ಟು ಒಂದು ರೀತಿಯಲ್ಲಿ ಇದನ್ನ ನನ್ನನ್ನು ಅಥವಾ ನನ್ನಂತಹ ಅನೇಕ ಮುಸಲ್ಮಾನರನ್ನ ಇದರಿಂದ ದೂರ ಇಟ್ಟಿದ್ದೀರಾ ಅಂತೇನು ಹೇಳಿದ್ರಲ್ಲ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ರಮಾಕಾಂತ್ ಸಮಸ್ಯೆ. ಇಲ್ಲಿ 4 ವಿಷಯಗಳನ್ನು ನೀವು ಗಂಭೀರವಾಗಿ ನೋಡಬೇಕಾಗುತ್ತೆ. ಒಂದು, ಮೈಸೂರಿನ ದಸರಾ ಏನಿದೆ ಅದು ಸಂಪೂರ್ಣವಾಗಿ ನಡೆಯುವಂಥ ಎಲ್ಲ ಪ್ರಕ್ರಿಯೆಯು ಹಿಂದೂ ವಿಧಿವಿಧಾನಗಳ ಪ್ರಕಾರವೇ. ಅಂದರೆ ಅಧ್ಯಕ್ಷರು ಹೋಗಿ ಮೊದಲನೇ ದಿವಸ ಉದ್ಘಾಟನೆ ಮಾಡೋದು ಅಂತಂದರೆ ಎಲ್ಲೋ ಟೇಪ್ ಕಟ್ಟಿಂಗ್ ಉದ್ಘಾಟನೆ ಅಲ್ಲ. ಇದು ನೇರವಾಗಿ ಹೂಗಳನ್ನು ತಗೊಂಡು ತಾಯಿಗೆ ಪುಷ್ಪಾರ್ಚನೆ ಮಾಡುವಂಥದ್ದು. ಅಲ್ಲಿ ಅರಿಶಿಣ ಕುಂಕುಮದ ಒಂದು ರೀತಿಯ ಪೂಜೆಗಳು ಅಲ್ಲಿಂದ ಪ್ರಾರಂಭವಾಗಿ 10ನೇ ದಿವಸದ ಆನೆಯ ಮೇಲೆ ಅಂಬಾರಿಯನ್ನು ಕೂಡಿಸಿದಾಗೂ ಅಲ್ಲಿ ನಡೆಯುವಂಥ ಪೂಜೆಗಳು. ಇದನ್ನು ಹೊರತುಪಡಿಸಿ ಪ್ರತಿ ದಿವಸ ಅಲ್ಲಿ ಹೋಮ ಹವನಗಳು ನಡೆಯುತ್ತೆ, ಅಲ್ಲಿ ಅನೇಕ ಪೂಜಾ ವಿಧಾನಗಳು ನಡೆಯುತ್ತೆ. ಅದೆಲ್ಲವನ್ನ ಮಾಡುವಂಥದ್ದು ಹಿಂದೂ ವಿಧಿವಿಧಾನಗಳ ಪ್ರಕಾರ. ಯಾರಿಗೆ ಮೂರ್ತಿ ಪೂಜೆಯ ಮೇಲೆ ನಂಬಿಕೆ ಇಲ್ಲವೋ, ನೇರವಾಗಿ ವೇದಿಕೆಯ ಮೇಲೆ ನಿಂತುಕೊಂಡು ನನ್ನನ್ನು ದೂರ ಇಟ್ಟಿದ್ದೀರಾ ಅಂತ ಹೇಳಿದಾರೋ ಅವರು, ನಾನು ಹೇಳೋದು ಇದು ನಮ್ಮ ಸಂಸ್ಕೃತಿ ಅಂದರೆ ಹಿಂದೂ ಸಂಸ್ಕೃತಿಯ ವಿರೋಧವಾಗಿ ಅವರ ಮನಸ್ಸಲ್ಲಿ ಭಾವನೆ ಇದೆ ಅನ್ನುವಂಥದ್ದು ಮೊದಲು ಇದು ಮುಟ್ಟಿರುವಂಥದ್ದು. ಇದು ಮೊದಲನೇ ಕಾರಣ. ಇನ್ನು 2ನೇ ಕಾರಣ, ಮುಸಲ್ಮಾನರಲ್ಲಿ ಮೂರ್ತಿ ಪೂಜೆ ಇಲ್ಲ. ಅದನ್ನು ನಾನು ಇಡೀ ಪ್ರಪಂಚದಲ್ಲಿ, ಭಾರತದಲ್ಲ, ನಮ್ಮ ಸಂವಿಧಾನಕ್ಕೆ ಸೀಮಿತವಲ್ಲ, ಇಡೀ ಪ್ರಪಂಚದಲ್ಲಿ ಯಾವುದೇ ಮುಸಲ್ಮಾನ ಮೂರ್ತಿ ಪೂಜೆಯನ್ನು ಒಪ್ಕೊಳ್ಳೋದಿಲ್ಲ. ಟಿಪ್ಪು ವಿಷಯ ನೀವು ಆವಾಗಲೇ ಪ್ರಸ್ತಾಪಿಸ್ತಾ ಇದ್ರಿ. ಟಿಪ್ಪು ರಾಜನಾಗಿ ಪೂಜೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿರಬಹುದೇ ಹೊರತು ಅವನ್ ಕೂತ್ಕೊಂಡು ಯಾವತ್ತೂ ಪೂಜೆ ಮಾಡಿಲ್ಲ. ಯಾವುದೇ ಮುಸಲ್ಮಾನ ಕೂತ್ಕೊಂಡು ಪೂಜೆ ಮಾಡೋದಿಲ್ಲ. ನಾಳೆ ಯಾರೋ ಪ್ರೈಮ್ ಮಿನಿಸ್ಟರ್ ಮುಸಲ್ಮಾನರಾದ್ರೆ ದಸರಾ ನಿಲ್ಸಲ್ಲ, ಆದ್ರೆ ಫಂಡ್ಗಳು ಹೆಚ್ಚು ಕಡಿಮೆ ಮಾಡಬಹುದು ಸರ್ಕಾರದ ಭಾಗವಾಗಿ, ಆದ್ರೆ ಅವ್ರು ದಸರಾ ಯಾವತ್ತೂ ನಿಲ್ಸೋದಿಲ್ಲ. ಹೀಗಾಗಿ ಇದು ಮುಸಲ್ಮಾನರ ವಿರೋಧಿ 2ನೇ ಪಾಯಿಂಟ್. ಇನ್ನು 3ನೇ ಪಾಯಿಂಟು, ದೇವರೇ ಇಲ್ಲ. ಯಾವುದು ಏನು ನಡೆಯುತ್ತೆ ಇದು ಕೇವಲ ಬ್ರಾಹ್ಮಣ್ಯದ ಪ್ರತೀಕ. ಇದು ಒಂದು ರೀತಿಯಲ್ಲಿ ಬರೀ ಪೂಜೆಗಳು ನಡೆಯುತ್ತೆ, ಇದು ದೇವ್ರದ್ದು ಅಲ್ಲವೇ ಅಲ್ಲ ಅಂಥೇಳಿ ಅದೇ ದಸರಾವನ್ನು ವಿರೋಧ ಮಾಡ್ತಾ ಇರುವಂತಹ ಅಥವಾ ಹಿಂದೂ ಸಂಸ್ಕೃತಿಯನ್ನು ವಿರೋಧ ಮಾಡ್ತಾ ಇರುವಂತಹ ಕಮ್ಯುನಿಸ್ಟರ ಜೊತೆಗೆ ಜೋಡಿಸ್ಕೊಂಡವರು, ಅಂದರೆ ಎಡಪಂಥೀಯರ ಜೊತೆಗೆ ಜೋಡಿಸ್ಕೊಂಡಂಥವರು ಬಾನು ಮುಷ್ತಾಕ್. ಸೊ ಹೀಗಾಗಿ ಅವರ ನಂಬಿಕೆಯಲ್ಲೇ ಅಲ್ಲಿ ಅದು ಕಮ್ಯುನಿಸ್ಟ್ ವಿರೋಧ, ಅದು ಎಡಪಂಥೀಯ ವಿರೋಧ. 3ನೇ ಭಾಗ. ಸರ್ಕಾರ ಅವ್ರನ್ನ ಇನ್ವೈಟ್ ಮಾಡಿರಲಿ, ಖುದ್ದು ಬಾನು ಮುಷ್ತಾಕ್ ಅವರೇ ಧ್ವಜದ ಬಗ್ಗೆನೋ ಅರ್ಶಿನ ಕುಂಕುಮದ ಬಗ್ಗೆನೋ ತಕರಾರಿರ್ತಕ್ಕಂಥವರು ಖುದ್ದು ಅವರೇ ಸರ್ಕಾರ ಮಾಡಿದಂಥ ಈ ಒಂದು ಆಮಂತ್ರಣವನ್ನು ಕೊಟ್ಟಂಥ ಈ ಗೌರವವನ್ನು ನನಗಿದು ಬೇಡ, ನಾನು ಈ ಆಚರಣೆಗಳಿಗೆ ಮೂರ್ತಿ ಪೂಜೆಗೆ ವಿರುದ್ಧವಾಗಿದೆ ಅಂತ ಅವರೇ ಹೇಳಬೇಕಾಗಿತ್ತು ಅಂತ ಅನಿಲ್ ಹೇಳೋದು. 4ನೇ ಪಾಯಿಂಟ್ ಹೇಳ್ಬಿಡ್ತೀನಿ. 4ನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ, ನಾವು ದಿನ ಬೆಳಗ್ಗೆ ಎದ್ರೆ ಕನ್ನಡದ ಬಗ್ಗೆ, ಕರ್ನಾಟಕದ ಬಗ್ಗೆ, ನಮ್ಮ ಧ್ವಜದ ಬಗ್ಗೆ, ನಮ್ಮ ತಾಯಿ ಭುವನೇಶ್ವರಿಯ ಬಗ್ಗೆ ಇಷ್ಟೆಲ್ಲ ಮಾತನಾಡುವಾಗ ಯಾರೋ ನಾನು ಕೇವಲ ಮುಸಲ್ಮಾನ ಅನ್ನೋ ಕಾರಣಕ್ಕೆ ನನ್ನನ್ನು ನೀವು ದೂರ ಸರಿಸಿದಿರಿ ಅಂತೇಳಿ ಅವ್ರ ಮನಸ್ಸಿನಲ್ಲಿ ಆ ಭಾವನೆ ಇದೆಯಲ್ಲ, ಹೀಗಾಗಿ ಇದು ಕನ್ನಡ ವಿರೋಧಿಯೂ ಹೌದು. 4 ವಿಷಯಗಳಲ್ಲಿ ಹೇಳ್ತಿದ್ದೀನಿ. ಇದನ್ನ
ಭಾನು ಮುಸ್ತಾಕ್ ಅವರು ಒಪ್ಕೊಂಡಿರೋದು ಎಷ್ಟು ಕಾಂಟ್ರವರ್ಸಿ ಅನ್ನೋದಕ್ಕಿಂತ ಕಾಂಗ್ರೆಸ್ ಪಾರ್ಟಿ ಈ ತರದ ಪರ್ಸನ್ನ ಕರೆಸುವಂತ ಅವಶ್ಯಕತೆ ಏನಿದೆ? ಮೈಸೂರಿನ ಸುತ್ತಮುತ್ತನೋ ಅಥವಾ ಯಾವುದೋ ಒಬ್ಬ ಸಾಮಾನ್ಯ ಮಹಿಳೆಯನ್ನ ಕರೆಸಿ ಅವರಿಂದ ಉದ್ಘಾಟನೆ ಮಾಡಿದ್ರೆ ನಮ್ಮ ವಿರೋಧ ಯಾವುದೂ ಇಲ್ಲ. ನನಗೆ ಅನ್ಸಿದ ಮಟ್ಟಿಗೆ ಈ ರಾಷ್ಟ್ರದಲ್ಲಿ ನಮ್ಮ ಹಬ್ಬಕ್ಕೆ ಧಾರ್ಮಿಕ ಸಮತೋಲನ ಮಾಡ್ತಾ ಇದ್ದಾರೆ. ನಮ್ಮ ಹಬ್ಬಕ್ಕೆ ಅಲ್ಲ ಮಾಡ್ಲಿಕ್ಕೆ ಇದೇ ಆಗ್ಬೇಕು, ಹಿಂದೂ ಹಬ್ಬಗಳೇ ಯಾಕಬೇಕು ನಿಮಗೆ? ಯಾವತ್ತಾದ್ರೂ ಇದೇ ಕಾಂಗ್ರೆಸ್ ಸರ್ಕಾರ ಬೇರೆ ಯಾವುದೋ ರೀತಿಯಲ್ಲಿ ಪೂಜೆ ಮಾಡಬೇಕು ಅಂದ್ರೆ, ನಾನು ಹೇಳೋದು ನೀವು ಟೋಪಿ ಹಾಕೊಂಡು ಇವ್ರು ಹೋಗಿ ನಾಟಕ ಮಾಡೋದಲ್ಲ ಹೇಳ್ತಾ ಇರೋದು. ನಾನು ಹೇಳ್ತಾ ಇರೋದು ಒಳಗಡೆ ಹೋಗಿ ನೀವೇನಾದ್ರೂ ಆಜಾನ್ ಕೂಗಕ್ ಸಾಧ್ಯವಾಗುತ್ತಾ? ಆಗೋದಿಲ್ಲ. ನೀವೇನಾದ್ರೂ ಹೋಗಿ ಬಿಳಿ ಬಟ್ಟೆ ಹಾಕೊಂಡು ಪ್ರೇಯರ್ಸ್ ಮಾಡ್ಸಕ್ಕಾಗುತ್ತಾ? ಅಲ್ಲ. ಪ್ರೇಯರ್ ಮಾಡಕ್ಕೆ ಹೋಗ್ಬೋದೇನೋ. ಕರ್ದಿಲ್ಲ. ಈಗ ರಂಜಾನ್ ಉದ್ಘಾಟನೆ ಮಾಡಿ ಬನ್ನಿ ಸಿದ್ದರಾಮಯ್ಯನವರೇ, ಮಾಡ್ಲಿ. ಬಕ್ರೀದ್ ಉದ್ಘಾಟನೆ ಮಾಡಿ ಬನ್ನಿ, ಇಲ್ಲೂ ವೇದಿಕೆಗೆ ಬರ್ಲಿ. ಈಗ ಬಂದ್ರೆ ಹೋಗ್ಬಹುದೇನೋ, ಅದ್ ನಿಮ್ಗೆ ಗೊತ್ತಿಲ್ವಲ್ಲ, ನೀವೇ ಕೇಳ್ತಾ ಇದ್ರಿ ಅದ್ರ ಬಗ್ಗೆ. 40-50 ರಾಷ್ಟ್ರಗಳ ಎಲ್ಲಾ ಧರ್ಮದ ಜನರು ಬರ್ತಾರೆ ನಮ್ಮ ಮೈಸೂರು ವಿಶ್ವವಿಖ್ಯಾತ ಮೈಸೂರನ್ನ ನೋಡ್ಲಿಕ್ಕೆ, ಅಲ್ಲಿಯ ದಸರಾ ನೋಡ್ಲಿಕ್ಕೆ ಎಲ್ಲಾ ಧರ್ಮದವರು ಬರ್ತಾರೆ. ಎಲ್ಲರೂ ಬರಬೇಕು. ಹಿಂದುವಿನ ಒಂದು ವಿಶಾಲತೆಯೇ ಅದು. ಎಲ್ಲರೂ ಬರಬೇಕು. ಅದ್ರಲ್ಲಿ ಯಾವ ಸಂಶಯ. ನಾವ್ ಹೇಳೋದು ಯಾರಿಗೆ ನಂಬಿಕೆ ಇಲ್ಲ ಅದಕ್ಕೆ ಯಾಕೆ ಮಾಡ್ತಾ ಇದ್ದೀವಿ? ಈ ವಿಶ್ವವಿಖ್ಯಾತ ದಸರಾದಲ್ಲಿ ಅಂಬಾರಿ ಕಟ್ಟೋ ಕೆಲಸಗಳಿಂದ ಮುಸ್ಲಿಮರನ್ನು ದೂರ ಇಟ್ಟುಬಿಡಿ ಅಂತ ಯಾಕೆ ಅನಿಲ್ ಚಳವಳಿ ಮಾಡಲಿಲ್ಲ? ನಾನೇನು ಹೇಳಿಲ್ವಲ್ಲ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಯಾಕೆ ಮಾಡಲಿಲ್ಲ ಚಳವಳಿ? ಅನಿಲ್ ಬಿಜೆಪಿ ಅವರು ಮಾಡಲಿಲ್ಲ. ಹಿಂದೂ ಎಲ್ಲರೂ ಅಂಬಾರಿ ಕಟ್ಟಕ್ಕೆ ಅಕ್ರಮ ಬೇಕು, ಅಂಬಾರಿ ಕಟ್ಟಕ್ಕೆ ಅಕ್ರಮ ಬೇಕು ನಿಮಗೆ. ಅವರನ್ನು ಒಪ್ಕೊಳ್ತೀವಿ, ನಾವೇನು ಒಪ್ಕೊಳ್ತಿಲ್ಲ ಅಂತಿಲ್ಲ. ಅಲ್ಲ, ಚಾಮುಂಡೇಶ್ವರಿ ಕೂರ್ಸು ಅಂಬಾರಿ ಕಟ್ಟಿದ್ರೆ ನಿಮ್ಗೆ ತಕರಾರು ಇಲ್ಲ, ಉದ್ಘಾಟನೆ ಮಾಡ್ಬಿಟ್ಟು ತಕರಾರು ಬಂದ್ಬಿಡ್ತಾ ನಿಮಗೆ. ಕನ್ಫ್ಯೂಷನ್ ಬೇಡ ರಮಕಾಂತ್, ಕನ್ಫ್ಯೂಷನ್ ಬೇಡ. ನಾನು ಹೇಳ್ತಾ ಇರೋದು ಅವ್ರು ಮುಸಲ್ಮಾನರು ಅಂತ ವಿರೋಧ ಅಲ್ಲ. ಅಕ್ರಮ್ಗೆ ತಾಯಿ ಚಾಮುಂಡೇಶ್ವರಿ ಮೇಲೆ ನಂಬಿಕೆ ಇದೆ ಅಂತ ಹೇಳಿದ್ರೆ ಅಕ್ರಮ್ ಮಾಡಬಹುದು. ಈಗ ಭಾನು ಮುಸ್ತಾಕ್ ನಿಮಗೆ SMS ಕಳಿಸಿದ್ರ? ನಾನು ಚಾಮುಂಡೇಶ್ವರಿ ನಂಬಲ್ಲ ಅಂತ ನಿಮಗೆ SMS ಕಳಿಸಿದ್ರ? ನಾನು SMS ಅಲ್ಲ, ಅವ್ರ ವಿಡಿಯೋ ಊರೆಲ್ಲ ಓಡಾಡ್ತಾ ಇದ್ದ. ನನಗೆ ಆಶ್ಚರ್ಯ ಏನಂದ್ರೆ ರಮಗನ್ ನೋಡಿಲ್ವಾ ಅದನ್ನ ಅಂತ. ನೋಡಿದೀವಿ ಸರ್. ನಾನು ಹೇಳ್ತಾ ಇದ್ದಾರೆ ವೈಯಕ್ತಿಕವಾಗಿ ಮೇಲ್ ಕೂರಿಸ್ಬಿಟ್ಟಿದ್ದೀರಾ ನೀವು, ನನ್ನ ದೂರ ಇಟ್ಟಿದ್ದೀರಾ. ಭುವನೇಶ್ವರಿಯನ್ನು ಚಾಮುಂಡೇಶ್ವರಿಯನ್ನು ಮಿಕ್ಸ್ ಮಾಡಿ ಮಾತಾಡಬಾರ್ದು. ನನಗೆ ದೇವರು ಅಲ್ವಾ, ಮೂರ್ತಿ ಚಾಮುಂಡೇಶ್ವರಿ ತಾಯಿ ಬಗ್ಗೆ ನನಗೆ ನಂಬಿಕೆ ಇಲ್ಲ, ಅದನ್ನ ಅವ್ರು ಹೇಳಿದಾರ. ನಾನು ಕೇಳ್ತಾ ಮೂರ್ತಿ ಪೂಜೆ ಮೇಲೆ ನಂಬಿಕೆ ಇಲ್ಲ. ಸಾಹಿತ್ಯ ಸಮ್ಮೇಳನ ಕನ್ನಡ ಅರಿಶಿಣ ಕುಂಕುಮ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ನಾಳೆ ದಿನ ಕನ್ನಡ ರಾಜ್ಯೋತ್ಸವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇ ಭಾನು ಮುಷ್ತಾಕ್ ಅವರನ್ನ ಕರೆದಾಗ ಇದೇ ಅನಿಲ್ ಚಳಗೇರಿ, ಅಲ್ಲ ಮೇಡಮ್ ನೀವು ಅವತ್ತು ಆ ಥರ ಮಾತಾಡಿದ್ರಿ, ಇದು ಹೆಂಗೆ ಹೇಳ್ತಿದ್ರಿ ಅಂತ ನೀವು ಕೇಳಬಹುದು. ನಾನು ಕೇಳ್ತಿರೋದು ತಾಯಿ ಚಾಮುಂಡೇಶ್ವರಿ, ನಾಡದೇವಿ ಚಾಮುಂಡೇಶ್ವರಿಗೆ ಸಂಬಂಧಪಟ್ಟಂತೆ ಭಾನು ಮುಷ್ತಾಕ್ ಅವರು ಎಲ್ಲಿಯಾದರೂ ನಾನು ಚಾಮುಂಡೇಶ್ವರಿ ನಂಬಲ್ಲ, ನಾನು ಈ ದಸರಾ ನಂಬಲ್ಲ, ಇವರ ಆಚರಣೆಗಳ ನಂಬಿಕೆ ಇಲ್ಲ, ಅದು ಹೇಳಿದಾರ ಅಂತ ನಿಮ್ ಸಿಂಪಲ್ ಕ್ವಶನ್. ಮೂರ್ತಿ ಪೂಜೆಯ ವಿರೋಧ ಮಾಡಿದ ಮೇಲೆ ನಮ್ಮಲ್ಲಿ 33 ಕೋಟಿ ದೇವರಿದ್ದಾರೆ ಅಂತ ಹೇಳ್ತೀವಲ್ಲ, ಎಲ್ಲಾ ಮೂರ್ತಿಗಳಿಗೂ ಒಂದಲ್ಲ ಒಂದ್ ರೀತಿ ಅವತಾರವಿದೆ, ಎಲ್ಲವನ್ನು ವಿರೋಧಿಸಿದ್ದಾರೆ. ಅವರೇ ಹೇಳಿರೋದು, ನಾವು ಬಿಜೆಪಿ ಅವ್ರು ಮಾಡಿರುವಂತದ್ದಲ್ಲ ಇದು. ಅವರೇ ಹೇಳಿದ್ದಾರೆ, ಆನ್ ರೆಕಾರ್ಡ್ ಹೇಳಿದ್ದಾರೆ, ಸ್ಪಷ್ಟವಾಗಿ ಕನ್ನಡದಲ್ಲಿ ಹೇಳಿದ್ದಾರೆ, ಸ್ಪಷ್ಟವಾಗಿ ವೇದಿಕೆಯಲ್ಲಿ ಹೇಳಿದ್ದಾರೆ. ಅವ್ರು ಹೇಳಿರೋ ವಿಷಯಕ್ಕೆ ನಮ್ ವಿರೋಧ ಇದೆ ಅಂತ ಹೇಳ್ತಾ ಇರೋದು. ನಮ್ ಡಿಮಾಂಡ್ ಏನು ರಮಕಾಂತ್? ಅಷ್ಟಕ್ಕೂ ನಮ್ಮ ದೇವಸ್ಥಾನದಲ್ಲಿ ನಡೆಯುವಂತ ಪೂಜೆಗೆ ನಮ್ಮವ್ರು ಯಾರಾದ್ರೂ ಆ ದೇವರ ಮೇಲೆ ನಂಬಿಕೆ ಇರುವಂತವರು ಬಂದು ಪುಷ್ಪಾರ್ಚನೆ ಮಾಡಿ ಅಧ್ಯಕ್ಷತೆ ಮಾಡಿ 7 ಕೋಟಿ ಕನ್ನಡಿಗರು ಇಲ್ಲಿದ್ದಾರೆ ಮಾಡಿ, ಅದನ್ನ ಮೀರಿ ಯಾರು ವಿರೋಧ ಮಾಡ್ತಾ ಇದ್ದಾರಲ್ಲ ಅವರನ್ನ ಕರೆಸಿ ಸಿದ್ದರಾಮಯ್ಯನವರು ನಮ್ಮ ಮೇಲೆ ಈ ತರದ ಹೇರಿಕೆ ಮಾಡಿದ್ರೆ ಹಿಂದೂಗಳು ವಿರೋಧನೂ ಮಾಡಬಾರ್ದು ಅಂದ್ರೆ ಹೇಗೆ? ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಇದೀಗ ನಮ್ಮನ್ನ ರಘು ದೊಡ್ಡೇರಿ ಜಾಯ್ನ್ ಆಗಿದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ನಿಮಗೆ ರಘು ದೊಡ್ಡೇರಿ ಡಿಬೇಟ್ಗೆ. ನಮಸ್ಕಾರ. ಇನ್ನೊಂದು ಕಡೆ ನಂಜೇಗೌಡರು ಜಾಯ್ನ್ ಆಗಿದ್ದಾರೆ, ಹಿರಿಯ ಪತ್ರಕರ್ತರು, ಇತಿಹಾಸಕಾರರು. ಸ್ವಾಗತ ನಂಜೇಗೌಡರ ಈ ಒಂದು ಡಿಬೇಟ್ಗೆ. ನಮಸ್ಕಾರ ಸರ್. ನಮಸ್ಕಾರ. ಫೈನ್. ನಾನು ಇದೀಗ ರಘು ಅವ್ರು ಕೇಳ್ಬಿಟ್ಟು, ರಘು ಅವರೇ, ಈಗ ಇದೇ ಭಾನು ಮುಷ್ತಾಕ್ ಮೇಡಮ್ ಅವ್ರಿಗೆ ಅರಿಶಿಣ ಕುಂಕುಮದ ಬಗ್ಗೆನೋ ಧ್ವಜದ ಬಗ್ಗೆನೋ ನಮ್ಮನ್ನು ದೂರ ಇಟ್ಟುಬಿಟ್ಟಿದ್ದೀರಿ ಅನ್ನೋ ಒಂದು ಭಾವನೆನೋ ಇದ್ದಾಗ ಬಲವಂತ ಮಾಡಿ ದಸರಾ ಉದ್ಘಾಟನೆಗೆ ಯಾಕೆ ಕರ್ಕೊಂಬರ್ಬೇಕಾಗಿತ್ತು ಅಂತೇಳಿ ಅನಿಲ್ ಆಗಲೇ ಕೇಳ್ತಾ ಇದ್ರು. ಅವರಿಗೆ ನಾಡದೇವಿ ವಿಚಾರದಲ್ಲಾಗಲಿ, ಮೂರ್ತಿ ಪೂಜೆ ವಿಚಾರದಲ್ಲಾಗಲಿ, ಈ ಅರಿಶಿಣ ಕುಂಕುಮದ ವಿಚಾರದಲ್ಲಾಗಲಿ ನಂಬಿಕೆನೋ ಗೌರವನೋ ಆಸಕ್ತಿನೋ ಇಲ್ಲದೇ ಇದ್ದಾಗ ನಾಡದೇವಿ ಹಬ್ಬಕ್ಕೆ ಕರ್ಕೊಬರೋ ಅವಶ್ಯಕತೆ ಏನಿತ್ತು? ಯಾರು ಕೇಳ್ಕೊಂಡಿದ್ರು ನಿಮ್ಮನ್ನ, ಒತ್ತಾಯ ಯಾಕೆ ಅವ್ರಿಗೆ ಅಂತ ಪ್ರಶ್ನೆ ಅವ್ರದ್ದು. ನೋಡಿ, ಮೊದಲನೇದಾಗಿ ರಮಕಾಂತ್ ಅವರೇ, ಈಗ ನಾವು ಸೆಲೆಬ್ರೇಟ್ ಮಾಡ್ತಾ ಇರ್ತಕ್ಕಂಥದ್ದು ನಾಡ ದೇವತೆ, ನಮ್ಮ ಮನೆ ದೇವತೆ ಅಲ್ಲ. ಓಕೆ. ನಾಡ ದೇವತೆ ಅಂತ ಅಂದರೆ ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಕಟ್ಟಿರ್ತಕ್ಕಂಥ ಒಂದು ನಾಡು. ಅಂದರೆ ಯಾವುದೇ ಒಂದು ಧರ್ಮ, ಜಾತಿ, ಭಾಷೆಗೆ ಸಂಬಂಧಪಟ್ಟಿದ್ದಲ್ಲ. ಇದು ಇಡೀ ರಾಜ್ಯ ಮತ್ತು ಇಡೀ ಪ್ರಪಂಚದಾದ್ಯಂತ ಸೆಲೆಬ್ರೇಟ್ ಮಾಡುವ ಪ್ರತಿಯೊಬ್ಬ ಅಭಿಮಾನಿಗಳಿಗೆ ಇದು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ. ಓಕೆ. ಅಂದರೆ ನಾಡು ಅಂತಂದರೆ ಒಂದು ದೇಶ. ಆ ದೇಶದಲ್ಲಿ ಅಥವಾ ಹಿಂದೆ ಮೈಸೂರು ಒಂದು ದೇಶವಾಗಿತ್ತು, ಈಗ ರಾಜ್ಯ ಆಗಿದೆ, ಅದು ಬೇರೆ ವಿಚಾರ. ಆದರೆ ಏನೀಗ ನಮ್ಮ ರಾಜ್ಯ ಅಥವಾ ನಮ್ಮ ಪ್ರದೇಶ ಇದೆ, ಆ ಪ್ರದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಭಾಷೆ, ಧರ್ಮ ಬಿಟ್ಟು ಈ ಕಾರ್ಯಕ್ರಮವನ್ನು ಅಟೆಂಡ್
ಆಗ್ತಾರೆ. ಸೊ ಏನು ದಸರಾ ಅಂತ ಹೇಳಿದ್ರೆ ಯಾವುದೋ ಒಂದು ಧರ್ಮಕ್ಕೆ ಅಥವಾ ಒಂದು ಜಾತಿಗೆ ಒಂದು ಭಾಷೆಗೆ ಸೀಮಿತವಾದಂಥ ಪ್ರದೇಶ ಅಲ್ಲ. ಮೈಸೂರು ಅಂತ ಅಂದರೆ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದಿರ್ತಕ್ಕಂಥ ಒಂದು ನಗರ, ಅಂತಾರಾಷ್ಟ್ರೀಯ ಭಾವೈಕ್ಯತೆಯನ್ನು ಬೆಳೆಸಿರ್ತಕ್ಕಂಥ ಒಂದು ನಗರ. ಈಗ ಮೈಸೂರು ಅಂತ ಹೇಳಿದ್ರೆ ಅದು ಒಂದು ಏನು ಹಿಂದೂ ಶಾರುಖ್ ಖಾನ್ ಸಿನಿಮಾನ ಹಿಂದೂನು ನೋಡ್ತಾರೆ, ಮುಸ್ಲಿಮು ನೋಡ್ತಾರೆ. ಹೌದು. ಶಾರುಖ್ ಅಲ್ಲ, ಖಾನ್ ಈಗ ಸಿನಿಮಾ ನಾನು ಬಂದ್ರೆ ಹಿಂದೂ ನೋಡ್ತಾನೆ, ಮುಸ್ಲಿಮು ನೋಡ್ತಾನೆ. ವಿಶ್ವವಿಖ್ಯಾತ ದಸರಾ ಅಂದ್ರೆ ಜರ್ಮನಿಯವರು ನೋಡ್ತಾರೆ, ಜಪಾನ್ ಅವರು ನೋಡ್ತಾರೆ, ಹೌದು. ಕನ್ನಡದವರು ಅಲ್ಲ, ನೋಡ್ತಾರೆ, ಈವನ್ ಮುಸ್ಲಿಮ್ಸ್ ನೋಡ್ತಾರೆ, ಕ್ರಿಶ್ಚಿಯನ್ಸ್ ನೋಡ್ತಾರೆ. ನೋಡುವುದು ಬೇರೆ. ಇದು ನೀವು ಸಾಂಸ್ಕೃತಿಕ ಆಚರಣೆನ, ಧಾರ್ಮಿಕ ಆಚರಣೆನ, ನಿಮ್ಗೆ ಕ್ಲಾರಿಟಿ ಇದೆಯಾ ನಿಮ್ಮ ಗೌರ್ಮೆಂಟ್ಗೆ? 100% ಇದೆ. ಸಾಂಸ್ಕೃತಿಕ ಆಚರಣೆ ಆದರೆ ತಕರಾರು ಮಾಡಲ್ಲ. ಧಾರ್ಮಿಕ ಆಚರಣೆ ಆದಾಗ ಇಂಥ ಒಂದು ಕನ್ನಡದ್ದೇ ಪ್ರಸಿದ್ಧ, ನಾಡಿನದ್ದೇ ಪ್ರಸಿದ್ಧ, ಧರ್ಮದ್ದೇ ಪ್ರಸಿದ್ಧ ಆಚರಣೆ ಆಗಿದ್ದಾಗ ನೀವು ಅನ್ಯ ಧರ್ಮೀಯರನ್ನ ಅವರ ಸಾಧನೆಯನ್ನು, ಅವರ ಒಂದು ಇಲ್ಲಿವರೆಗಿನ ಈಗ ನಾವು ನಿಸಾರ್ ಅಹಮದ್ ಅವರ ಅದು ಸಿದ್ದರಾಮಯ್ಯರ ಕಾಲದಲ್ಲೇ ಮಾಡಿದ್ದು. ಅವ್ರು ಯಾರ ಕಾಲದಲ್ಲಿ ಅಂತಲ್ಲ, ಸಿಗ್ತಾರೆ ಅಂದ್ರೆ ಮೈಸೂರು ದಸರಾದಲ್ಲಿ ಕೇವಲ ಹಿಂದೂಗಳು ಮಾತ್ರ ಪಾರ್ಟಿಸಿಪೇಟ್ ಮಾಡ್ತಾರೆ. ಇಲ್ಲಿ ಪ್ರಶ್ನೆ ಬಂದಿರೋದು, ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಇಲ್ಲಿ ದಸರಾಗೆ ಯಾರ್ದು ವಿರೋಧ ಇಲ್ಲ. ಒಂದು ಉದ್ಘಾಟನೆ ಮಾಡಬೇಕಾದ್ರೆ ಆ ಧರ್ಮದಲ್ಲಿ ಮೂರ್ತಿ ಪೂಜೆ ನಂಬಲ್ಲ ಅಂದಾಗ ಅದೇ ಮೂರ್ತಿ ಪೂಜೆಗೆ ಇಲ್ಲಿ ಎರಡು ತರ ಆ ಧರ್ಮೀಯರಿಗೂ ಮುಜುಗರ ಉಂಟು ಮಾಡ್ತಾ ಇದ್ದೀರಾ ಅಂತ ಒಂದು ಪ್ರಶ್ನೆ ಬರುತ್ತೆ. ನೀವು ಕೇಳಿಸ್ಕೊಳ್ಳಲ್ಲ. ಆ ಧರ್ಮದವ್ರಿಗೆ ಮುಜುಗರ ಉಂಟು ಮಾಡ್ತಕ್ಕಂಥ ಕೆಲಸನ ಅವರು ಆ ಒಂದು ಹಬ್ಬದಲ್ಲಿ ಪಾಲ್ಗೊಳ್ಳೋದ್ರ ಬಗ್ಗೆನೋ, ಸಿಗ್ತಕ್ಕಂಥ ಒಂದು ಫೋಕಸ್ ಬಗ್ಗೆನೋ, ಅವತ್ತಿನ ಒಂದು ವೈಭವದ ಬಗ್ಗೆನೋ ಆಸಕ್ತರಾಗಬಹುದು, ನಿಮ್ಮ ಇನ್ವಿಟೇಷನನ್ನು ಒಪ್ಪಿಕೊಳ್ಳಬಹುದು. ಬಟ್ ಆಂತರ್ಯದಲ್ಲಿ ಅವರ ಮೂಲ ಧರ್ಮ, ಈಗ ಅವರವ್ರ ಧರ್ಮ ಅವ್ರಿಗೆ ದೊಡ್ಡದು ರೀ. ಒಬ್ಬರು ಜೀಸಸ್ ಅಂತಾರೆ, ಒಬ್ಬರು ಅಲ್ಲ ಅಂತಾರೆ, ನಾವೊಬ್ಬರು ವಿಷ್ಣು ಅಂತೀವಿ, ಶೈವ ಅಂತೀವಿ, ಬೇರೆ ಬೇರೆ ವಿಚಾರಗಳಿದೆ. ಸೊ ಹೀಗಿದ್ದಾಗ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾಗಲೇ ನಿಸಾರ್ ಅಹಮದ್ ಅವ್ರು ಬೇಕು, ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾಗಲೇ ಭಾನು ಮುಷ್ತಾಕ್ ಅವ್ರು ಬೇಕು ಅನ್ನೋ ಪ್ರಶ್ನೆ ಇದೆಯಲ್ಲ. ಸಾಂಸ್ಕೃತಿಕ ಆಚರಣೆನ, ಧಾರ್ಮಿಕ ಆಚರಣೆನ ಇದು. ಇಫ್ ಇಟ್ ಈಸ್ ಕಲ್ಚರಲ್, ದೇರ್ ಇಸ್ ನೋ ಇಶ್ಯೂ. ಅಲ್ಲ, ಈಗ ಇಫ್ ಇಟ್ ಈಸ್ ರಿಲಿಜಿಯಸ್ ಆಯ್ತು. ಅಲ್ಲ, ಬಿಜೆಪಿ ಅವರಿಗೆ ಯಾಕೆ ಈ ವಿಚಾರ ನಿಜವಾಗ್ಲೂ ಹೊರಗಡೆ ಬರ್ತಾ ಇದೆ ಅಂತ ಅರ್ಥ ಆಗ್ತಾ ಇಲ್ಲ. ಇದೇ ಬಿಜೆಪಿಯ ಏನೋ ಮಾಜಿ ಮುಖ್ಯಮಂತ್ರಿಗಳಾದಂತ ಬಸವರಾಜ ಬೊಮ್ಮಾಯಿ ಅವರು ಮತ್ತೆ ಯಡಿಯೂರಪ್ಪನವರು ರಂಜಾನ್ ಕಾರ್ಯಕ್ರಮದಲ್ಲಿ ಹೋಗಿ ಟೋಪಿ ಹಾಕೊಂಡು ಬಿರಿಯಾನಿನೆಲ್ಲ ತಿನ್ಸಿ ಬಂದಾಗ ಕಾರ್ಯಕ್ರಮ ಇದು, ಆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಇವ್ರು ಹೋಗ್ಬೋದು. ಇಫ್ತಾರ್ ಹೇಳ್ತಾ ಇದ್ರೆ ಇಫ್ತಾರ್ ಒಂದೇ ಅಲ್ಲ, ಎಲ್ಲಾ ಮುಸಲ್ಮಾನ ಕಾರ್ಯಕ್ರಮಗಳು, ಎಲ್ಲಾ ಹಿಂದೇನೋ ಮುಸಲ್ಮಾನ ಹಬ್ಬಗಳಿಗೂ ಹೋಗಿ ಕಾರ್ಯಕ್ರಮದಲ್ಲಿ ಅಟೆಂಡ್ ಆಗಿ ಪ್ರತಿಯೊಬ್ರು ವಿಶ್ ಮಾಡಿ ಇದನ್ನು ಕೊಟ್ಟು ಬಂದಿದ್ದಾರೆ. ಆಗ ಇದು ಇಶ್ಯೂ ಆಗಲಿಲ್ಲ. ಇವರಿಗೆ ಕೇವಲ ಬಿಜೆಪಿ ಅವರಿಗೆ ಒಂದು ಏನಂದ್ರೆ ಒಂದು ಇದನ್ನ ಕಳ್ಕೊಂಡಿದ್ದಾರೆ ಅವರು. ಸೊ ಐಡಿಯಾಲಜಿಕಲ್ ನಿಮಿಷ ನಾನು ಫಾರ್ ಆರ್ಗ್ಯುಮೆಂಟ್ಸ್ ಕೇಳ್ತಾ ಇದ್ದೀನಿ. ಹೇಳಿ. ಯಡಿಯೂರಪ್ಪನವ್ರು ಒಬ್ರು ಮುಸ್ಲಿಂ ಫ್ರೆಂಡ್ ಇರ್ತಾರೆ, ಸರಿ, ಮಗನ್ ಮದುವೆ ಇದೆ ಬಂದ್ಬಿಡಿ ಅಂತ ಕರೀತಾರೆ ಯಡಿಯೂರಪ್ಪನವ್ರು. ಸರಿ, ಯಡಿಯೂರಪ್ಪನವ್ರು ಅಲ್ಲ, ಮಗನ ಮದುವೆಗೆ ಹೋಗೋದು ಬೇರೆ, ಪಾರ್ಟಿಸಿಪೇಟ್ ಮಾಡೋದು ಬೇರೆ. ಹಬ್ಬದಲ್ಲಿ ಈಗ ಮಂಡ್ಯದಲ್ಲಿ ಒಂದು ಹಬ್ಬ ಆಗ್ಲಿ, ಹಾಗಾದ್ರೆ ಮೈಸೂರು ದಸರಾ ಏನಾಗುತ್ತೆ? ನಿಮಿಷ ಪೂರ್ತಿ ಕೇಳಿಸ್ಕೊಳ್ಳಿ. ಮಂಡ್ಯದಲ್ಲಿ ಒಂದು ಹಬ್ಬ ಮಾಡ್ತಾರೆ ಅಂತ, ರಂಜಾನ್. ಸರಿ, ರಂಜಾನ್ ಹಬ್ಬ ಮಾಡಿದಾಗ ಸರಿ, ಅವರ ಮನೇಲಿ ಮಾಡಿರ್ತಕ್ಕಂಥ ಬಿರಿಯಾನಿಯನ್ನ ಅಕ್ಕಪಕ್ಕದ ಮನೆಯವ್ರಿಗೋ ಗೌಡ್ರಿಗೋ ಕೊಡ್ತಾರೆ. ಸರಿ, ಅದರ ಅರ್ಥ ಇವರು ರಂಜಾನ್ ಆಚರಣೆಯಲ್ಲಿ ಭಾಗಿಯಾದ್ರು ಅಂತಲ್ಲ. ಒಂದ್ ಭಾಗ ಒಂದು. ಸರಿ, ಇದೇ ಯುಗಾದಿ ಮಾಡ್ತಾರೆ ಅದೇ ಗೌಡ್ರುಗಳು, ಒಕ್ಕಲಿಗರು ಆ ಭಾಗ ಜನ ಮಾಡ್ತಾರೆ. ತಗೊಳ್ರಿ, ಹೋಳಿಗೆ ತಿನ್ರಿ, ಪಾಯಸ ಕುಡಿರಿ, ಕೊಡ್ತಾರೆ. ಸರಿ, ಇದು ಸಾಮರಸ್ಯ, ಓಕೆ. ಇದು ಸರಿ, ಆಚರಣೆ ಇದೆಯಲ್ಲ. ಅಲ್ಲ, ಒಂದು ನಿಮಿಷ, ಆಚರಣೆ ಅಲ್ಲ ನೋಡಿ, ನಾವು ಎರಡು ಡಿಫರೆನ್ಸ್ ಅನ್ನ ಮಾಡಿ. ಇನಾಗರೇಷನ್ ಬೇರೆ, ಉದ್ಘಾಟನೆ ಬೇರೆ, ಆಚರಣೆಗಳು ಬೇರೆ. ಪುಷ್ಪಾರ್ಚನೆ ಮಾಡ್ತಾರೆ, ಹೌದು ಮಾಡ್ತಾರೆ, ತಪ್ಪೇನು? ಒಂದ್ ನಿಮಿಷ, ನಾನ್ ಕೇಳ್ತಾ ಇದ್ದೀನಿ. ಅರ್ಚನೆ ಇಸ್ ಈಕ್ವಲ್ ಟು ಆರಾಧನೆ ಅಂದ್ರೆ ಈಗ ಒಂದ್ ನಿಮಿಷ, ಈಗ ನಾನು ಕ್ರಿಶ್ಚಿಯನ್ ಇದು ಚರ್ಚ್ಗೆ ಹೋಗಿದ್ದೇನೆ, ನಾನು ಮಸೀದಿಗೆ ಹೋಗ್ತೇನೆ, ನಾನು ಬೌದ್ಧ ವಿಹಾರಕ್ಕೆ ಹೋಗಿದ್ದೇನೆ, ಜೈನ ಮಂದಿರಕ್ಕೆ ಹೋಗಿದ್ದೇನೆ. ಅಲ್ಲೆಲ್ಲ ಹೋಗೋದು ದೇವರೊಂದು, ನಾಮ ಹಲವು ಅಂತಾನೆ ನಾವೆಲ್ಲ ಪೂಜೆ ಮಾಡೋದು. ಅಂದ್ರೆ ದೇವರು ಹಲವಾರು ರೂಪದಲ್ಲಿ ಇರ್ತಾರೆ. ಸೊ ಇಲ್ಲಿ ಮುಸಲ್ಮಾನರಲ್ಲಿ ಏನು ಅಲ್ಲಾಹನ ಪೂಜೆ ಮಾಡ್ತಾರೆ, ನಮ್ಮಲ್ಲಿ ಒಬ್ಬನೇ ದೇವರು ಅಂತಾರೆ. ತಪ್ಪೇನಿದೆ? ಅವರ ನಂಬಿಕೆ, ಅದು ಅವರ ನಂಬಿಕೆ. ಈಗ ಒಂದು ಸಾಮರಸ್ಯ, ನಾವು ದಸರಾ ಆಚರಣೆ ಮಾಡ್ತಾ ಇರೋದು ಒಂದು ಹಬ್ಬ, ದಸರಾ ಆಚರಣೆ ಹಬ್ಬ. ಯಾರು ಪೂಜೆ ಮಾಡ್ತೀರಾ? ಯಾರು ಪೂಜೆ ಮಾಡ್ತೀರಾ? ಯಾರನ್ನ? ಅಲ್ಲಿ ಯಾರು ಹಬ್ಬ ಅಂತೀರಾ? ಪೂಜೆ ಮಾಡ್ತೀವಿ, ತಾಯಿ ಚಾಮುಂಡಿಯನ್ನ ಪೂಜೆ ಮಾಡ್ತೀವಿ. ತಾಯಿ ಚಾಮುಂಡಿ ಯಾರ ಆರಾಧ್ಯ ದೈವ? ಯಾಕೆ ಏನು ಹಿಂದೂಗಳು ಕ್ರಿಶ್ಚಿಯನ್ ಚರ್ಚ್ ಹೋಗೋದು? ಒಬ್ಬ ಕ್ರಿಶ್ಚಿಯನ್, ಒಬ್ಬ ಮುಸಲ್ಮಾನ. ಒಂದ್ ನಿಮಿಷ, ಗೌರವ ಕೊಡೋದು ಬೇರೆ. ಪ್ಲೀಸ್ ವೈಟ್. ಹಲವಾರು ಜನ ಸಾವಿರಾರು ಜನ ಹಿಂದೂಗಳು ಕ್ರಿಶ್ಚಿಯನ್ ಚರ್ಚ್ಗೆ ಹೋಗ್ತಾರೆ.
ಮನೇಲಿ ಇಟ್ಕೊಂಡಿದ್ದಾರೆ, ಪ್ಲೀಸ್ ವೈಟ್ ಒಂದ್ ನಿಮಿಷ. ಅದೇ ರೀತಿ ಹಲವಾರು ಮುಸಲ್ಮಾನರು ಕೂಡ ಹಿಂದೂ ದೇವಸ್ಥಾನಕ್ಕೆ ಹೋಗ್ತಾರೆ, ನಾನ್ ತೋರಿಸ್ತೇನೆ. ಅನಿಲ್ ಈಗ ಒಂದು ನಿಮಿಷ ಬಂದ್ಬಿಡ್ತೀನಿ, ಅವರಿಂದಾನೇ ಬರ್ತೀನಿ. ಈಗ ಅನಿಲ್ ಈಗ ಅವ್ರು ಹೇಳ್ತಿದ್ರು ಮುಸ್ಲಿಂ ರಾಜರು ಇದ್ದರು, ಅವ್ರು ಮನಸ್ಸು ಮಾಡಿದರೆ ಸ್ಟಾಪ್ ಮಾಡಿಬಿಡ್ಬೋದಾಗಿತ್ತು, ಎಲ್ಲ ಸಾಮರಸ್ಯತೆ, ಇದು ಸರ್ವಜನಾಂಗದ ಶಾಂತಿಯ ತೋಟ. 1947 ಆದಮೇಲೆ ಪ್ರಜಾಪ್ರಭುತ್ವ ಅಂತ ನಮ್ಮಲ್ಲಿ ಜಾರಿ ಆದಮೇಲೆ ಎಲ್ಲರೂ ಒಗ್ಗೂಡಿಸ್ಕೊಂಡು ನಾವು ಕರ್ಕೊಂಡು ಹೋಗಬೇಕೇ ವಿನಃ ಇದರಲ್ಲಿ ಪ್ರತ್ಯೇಕತೆ ಮಾಡ್ಕೊಂಡು ಹೋಗಬಾರ್ದು, ಸಪ್ರೇಟಿಸ್ಟ್ಗಳಾಗಬಾರ್ದು ಇದರಲ್ಲಿ ಅಂತ. ನಾನು ಇವತ್ತಿನ ಒಟ್ಟು ಡಿಬೇಟಿನ ಪ್ರಾರಂಭದಲ್ಲೇ ಹೇಳಿದೆ, ನಮ್ಮ ವಿರೋಧ ತುಂಬ ಸ್ಪಷ್ಟವಾಗಿ ಅವರು ಕೇವಲ ಒಬ್ಬ ಮುಸಲ್ಮಾನ ಮಹಿಳೆ ಅನ್ನೋದಕ್ಕೆ ಇಲ್ಲ. ಓಕೆ, ನನ್ನ ಒಂದು ಡಿಮಾಂಡ್ ಇದೆ ಸರ್, ತುಂಬ ಬೇಸಿಕ್, ನಿಮ್ಮ ಆಡಿಯನ್ಸಿಗೆ ಅರ್ಥ ಆಗಿ ನಾನು ಓವರ್ ಆಲ್ ಸಮರಿ ಹೇಳಬೇಕು ಅಂದರೆ, ನಾವು ನಂಬುತ್ತಿರುವಂತಹ ದೇವರ ಕಾರ್ಯಕ್ರಮದ ಪೂಜೆಯ ಉದ್ಘಾಟನೆ, ಪೂಜೆಯ ಕಾರ್ಯಕ್ರಮ ವರ್ಡ್ ಸರಿಯಲ್ಲ, ಪೂಜೆಯ ರಿಬ್ಬನ್ ಕಟ್ ಮಾಡಲ್ಲ, ಅದು ನೋಡಿ ಅಂತದ್ದು ಪುಷ್ಪಾರ್ಚನೆ ಫಂಕ್ಷನ್ಗಳು ಮೈಸೂರಲ್ಲಿ ದಸರಾ ಉತ್ಸವಕ್ಕೆ ಬೇರೆ ಬೇರೆ ರೀತಿಯಲ್ಲಿ ನಡೆಯುತ್ತೆ. ಅವ್ರು ಯಾವ್ದೋ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಸಂಗೀತ ಕಾರ್ಯಕ್ರಮ, ರಂಗೋಲಿ ಕಾರ್ಯಕ್ರಮ, ಪಾಕಿಸ್ತಾನದ ಸಿಂಗರ್ಸ್ ನ ಕರೆಸಿದ್ದಾರೆ, ಹಾಡುಗಳನ್ನ ಹಾಡಿದ್ದಾರೆ, ಬಾಲಿವುಡ್ನ ಅನೇಕ ಸಾಂಗ್ ಗಳನ್ನೆಲ್ಲ ಹಾಡ್ತಾರೆ, ಅದೆಲ್ಲ ವಿರೋಧ ಇಲ್ಲ. ನಾವು ಹೇಳಿದ್ದು, ನೀವು ಪೂಜೆಯನ್ನ ಮಾಡುವಾಗ ಯಾರಿಗೆ ಅದರಲ್ಲಿ ನಂಬಿಕೆ ಇಲ್ಲವೋ, ನಾನು ಮುಸಲ್ಮಾನ್ ಅಂತಾನು ಹೇಳ್ತಾ ಇಲ್ಲ ಇಲ್ಲಿ, ಇವೆರಡನ್ನ ಮೀರೊಂದಿದೆ. ಅದೇನು ಅಂತ ಹೇಳಿದ್ರೆ ಈ ಕಮ್ಯುನಿಸ್ಟ್ ಐಡಿಯಾಲಜಿ, ದೇವರನ್ನೇ ನಂಬದ ಕಮ್ಯುನಿಸ್ಟ್ ಐಡಿಯಾಲಜಿಯ ಭಾನು ಅವರನ್ನ ಕರೆಸಿ ಮಾಡುವಂತಹ ದರ್ದು ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಏನಿತ್ತು. ನಿಸಾರ್ ಅಹಮದ್ ಅವ್ರ ಬಂದು ಇನಾಗ್ರೇಷನ್ ಮಾಡಿದಾಗ ನೀವೆಲ್ಲ ನಿದ್ರೆ ಮಾತ್ರ ತಗೊಂಡಿದ್ರಾಗ ನಾವು ಅವತ್ತು ವಿರೋಧನೆ ಮಾಡಿದ್ವಿ. ಅಬ್ದುಲ್ ಕಲಾಂ ಯಾಕೆ ಹೇಳಿ ನಾವು ವಿರೋಧ ನಾವು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಲ್ಲ. ನಾವು ಅವರಿಗೆ ಬೇರೆ ಧರ್ಮದ ಮೇಲೆ ಅಕ್ಸೆಪ್ಟೆನ್ಸ್ ಇತ್ತು, ಅವರ ಕೃತಿಗಳ ಮುಖಾಂತರ, ಅವರ ಹಾಡುಗಳ ಮುಖಾಂತರ ಅವ್ರು ತೋರಿಸಿದ್ದಾರೆ. ಇವ್ರಿಗೆ ಅಕ್ಸೆಪ್ಟೆನ್ಸೇ ಇಲ್ಲ, ಕನ್ನಡದ ಬಾವುಟದ ಬಗ್ಗೆ ಅಕ್ಸೆಪ್ಟೆನ್ಸ್ ಇಲ್ಲ, ತಾಯಿ ಭುವನೇಶ್ವರಿಯ ಬಗ್ಗೆ ಇಲ್ಲ, ಅದರ ಅರ್ಥ ಮೂರ್ತಿ ಪೂಜೆಯ ಮೇಲೆ ಇಲ್ಲ, ಅವರು ಬಂದಿರುವಂತಹ ಎಡಪಂಥೀಯ ಚಿಂತನೆಗಳಲ್ಲಿ ದೇವರೇ ಇಲ್ಲ, ಧರ್ಮವೇ ಇಲ್ಲ. ಇಷ್ಟು ವಿರೋಧ ಇರೋರು ನಾನು ದಸರಾಗೆ ಬರಲ್ಲಪ್ಪ ಅಂತ ಹೇಳ್ತಿದ್ದೇನೆ. ಅವ್ರು ಹೇಳಬೇಕಾಗಿತ್ತು. ನನಗನ್ಸ ಮಟ್ಟಿಗೆ ನೋಡ್ರಿ, ಸಿದ್ದರಾಮಯ್ಯನವ್ರು ಇದೇನು ಮೊದಲನೇ ಬಾರಿಗೆ ಮಾಡ್ತಾ ಇಲ್ಲ ರಮಾಕಾಂತ್. ಇನ್ನೊಂದು ಪಾಯಿಂಟ್ ಹೇಳ್ತೀನಿ, ಈ ಹಿಂದೆನೂ ಆಯಿತು, ಈ ಹಿಂದೆನೂ ಇದೇ ಥರ ಬರಗೂರು ರಾಮಚಂದ್ರಪ್ಪನವ್ರನ್ನ ಕರೆದಿದ್ರು. ಬರಗೂರು ರಾಮಚಂದ್ರಪ್ಪನವ್ರು ಕರೆದಾಗ ಅವ್ರೇನು ಹೇಳಿದ್ರು ಗೊತ್ತಾ, ನನ್ನ ದೇವಸ್ಥಾನದ ಒಳಗಡೆ ಕಾಲಿಡೋದಿಲ್ಲ. ಅಲ್ಲ ರೀ, ನಿಮ್ಗೆ ಏನ್ರಿ ಅವಶ್ಯಕತೆ ಅವ್ರನ್ನ ಅಧ್ಯಕ್ಷತೆ ಮಾಡ್ಲಿಕ್ಕೆ? ಅವ್ರು ಹೇಳಿದ್ರು ನಾನು ದೀಪ ಹಚ್ಚೋದಿಲ್ಲ, ಇದು ಹಿಂದೂಗಳ ಪದ್ಧತಿ. ನೋಡಿ, ಅವ್ರಿದೆ ಐಡಿಯಾಲಜಿ, ಅವರಿಗೆ ಧರ್ಮವಿಲ್ಲ, ಅವರಿಗೆ ದೇಶವಿಲ್ಲ, ರಾಜ್ಯವಿಲ್ಲ, ಅವ್ರದ್ದೊಂದು ಬೇರೆ ಐಡಿಯಾಲಜಿ, ಅವ್ರದ್ದು ಇರಬಾರ್ದು ಅಂತಲ್ಲ. ಹಿಂದೂಗಳು ಎಲ್ಲವನ್ನ ಅಕ್ಸೆಪ್ಟ್ ಮಾಡ್ತಾರೆ. ಹಾಗಂತ ನಿಮ್ಮ ಮೇಲೆ ಬಲವಂತ ಅಂತ ನಿಮ್ಮ ಮೇಲೆ ನಮಗೆ ನಂಬಿಕೆ ಇಲ್ಲ, ಆದ್ರೆ ನೀವು ಅವರನ್ನ ಗೆಸ್ಟು ಅಲ್ಲ, ಪ್ರಮುಖ ಕಾರ್ಯಕ್ರಮಕ್ಕೆ ಅವ್ರನ್ನ ಕರೆಸ್ತೀನಿ ಅನ್ನೋ ದಬ್ಬಾಳಿಕೆ ಇದೆ ಅಲ್ಲ, ಇದನ್ನ ವಿರೋಧ ಮಾಡಬೇಕು ಅನ್ನೋ ನಿಮ್ಮ ಪ್ರಕಾರ. ಅನಿಲ್, ಇದು ಸಾಂಸ್ಕೃತಿಕ ಆಚರಣೆ, ಧಾರ್ಮಿಕ ಆಚರಣೆಯೇ. ಸರ್ಕಾರಗಳ ತಲೆಯಲ್ಲಿ ಏನಿದೆ ಗೊತ್ತಾ, ಸರ್ಕಾರ, ನಾವು ಟಿಪ್ಪು ಸುಲ್ತಾನ್ ಹೇಳುವಾಗ ಯಾಕೆ ನೀವು ಹೇಳ್ತಾ ಇದ್ರಲ್ಲ ರೆಫರೆನ್ಸ್ ಅಲ್ಲಿ, ಧರ್ಮ ಅವರವರ ಭಾಗ ಅವ್ರು ಮಾಡ್ತಾನೆ ಇರ್ತಾರೆ. ರಾಜ್ಯ ಸರ್ಕಾರಗಳು ಫಂಡ್ ರಿಲೀಸ್ ಮಾಡುತ್ತೆ ಅನ್ನೋ ಕಾರಣಕ್ಕೆ ಚಾಮುಂಡಿಗೆ ಎಲ್ಲ ಮಾಡುವ ಹಕ್ಕು ನಮ್ಮಲ್ಲಿದೆ ಅನ್ನೋ ಹುಚ್ಚುತನದಿಂದ ಹೊರಗಡೆ ಬರಬೇಕು. ಇದು ಅನೇಕ ನೂರಾರು ವರ್ಷಗಳಿಂದ ನಡೀತಾ ಇದೆ. ನೀವು ಕೊಟ್ಟಿಲ್ಲ ಅಂದ್ರೇನು ಕಾರ್ಯಕ್ರಮದ ಸಂಖ್ಯೆ ಚಿಕ್ಕದಾಗಬಹುದು, ಪಾರ್ಕಿಂಗಿಗೆ ಒಂದು ಸ್ವಲ್ಪ ಕಷ್ಟ ಆಗಬಹುದು, ಈವೆಂಟ್ಗಳು ಕಮ್ಮಿ ಆಗಬಹುದು, ಚಾಮುಂಡಿ ಪೂಜೆ ನಡೆಯುತ್ತೆ, ಅಲ್ಲಿಯ ವಿಧಿವಿಧಾನಗಳು ನಡೆಯುತ್ತೆ, ಅಲ್ಲಿಯ ಮಹಾರಾಜರು ಅಲ್ಲಿಯ ಕೂತ್ಕೊಂಡು ಹೋಮವನ್ನು ನಡೆಸ್ತಾರೆ, ಅಲ್ಲಿಯ ಮೆರವಣಿಗೆ ನಡೆಯುತ್ತೆ, ಪ್ರತಿಯೊಂದು ನಡೆಯುತ್ತೆ. ಪಾರ್ಟಿಗಳು ಅಥವಾ ಸರ್ಕಾರಗಳ ಯದುವೀರವರು ಈ ರಾಜವಂಶಸ್ಥರಾಗಿ ಇದ್ರ ಬಗ್ಗೆ ಅಭಿಪ್ರಾಯವನ್ನು ಕೊಟ್ಟಿದ್ದಾರಾ? ಬಿಜೆಪಿಯಿಂದ ಎಲೆಕ್ಟ್ ಆಗಿರ್ತಕ್ಕಂಥ MP ಆಗಿ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಇದರಲ್ಲಿ. ನೋಡಿ, ಒಬ್ಬ ಹಿಂದೂ ಆಗಿ ಕೊಟ್ಟಿರಬೇಕು ಅಂತ ನಂಗೆ ಅನ್ಸುತ್ತೆ. ಅವ್ರು ಮೊದಲನೇದಾಗಿ ಅವ್ರಿಗೆ ಗೊತ್ತಿರಲಿಲ್ಲ ಫಸ್ಟಿಗೆ, ಆಮೇಲೆ ಕ್ಲಿಯರೆನ್ಸ್ ಕೊಡುವಾಗ ಅವ್ರು ಹೇಳಿದ್ರು ಒಪ್ಕೊಂಡ್ರೆ, ಅವರು ಅಷ್ಟೇ ಡಿಮಾಂಡ್ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ ಮಹಾರಾಜರು, ಅವರು ಒಪ್ಕೊಂಡು ಬಂದು ಮಾಡೋದಾದ್ರೆ ಮಾಡಲಿ. ನಾನು ಇವತ್ತಿನ ಡಿಬೇಟಲ್ಲಿ ಕೂತ್ಕೊಂಡಿರೋದು ಅದೇ ಒಂದು ವಿಷಯಕ್ಕೆ. ನಿಸಾರ್ ಅಹಮದ್ ಅವರಿಗೆ ನಾವು ಒಂದು ಮಾತು, ನೀವು ಹುಡುಕಿ ಬಿಡಿ, ಮೀಡಿಯಾದಲ್ಲಿ ಹುಡುಕ್ಬಿಡಿ, ನಾನು ಚಾಲೆಂಜ್ ಮಾಡ್ತೀನಿ, ಯಾರು ಅವತ್ತು ವಿರೋಧ ಮಾಡಲಿಲ್ಲ. ಇದು ಬ್ಯೂಟಿ ರೀ ಹಿಂದೂಯಿಸಂ. ಮುಸ್ಲಿಂ ಅಂತ ಅಲ್ಲ ಇದ್ರ ವಿರೋಧ, ಸ್ಟಾರ್ಟಿಂಗ್ ಅಲ್ಲೂ ಒಪ್ಪದು ಒಂದೇ ಅಲ್ಲ, ವಿರೋಧ ಮಾಡ್ತಾರೆ. ಇವ್ರು ಚಾಮುಂಡಿನ ಒಪ್ತಾ ಇಲ್ಲ ಅಂತಲ್ಲ. ಇವತ್ತೇನು ನಮಗೆ ಕನ್ನಡದ ವಿರೋಧಿಗಳು, ಧ್ವಜದ ವಿರೋಧಿಗಳು ಅಂತ ಕಾಂಗ್ರೆಸ್ ಪಾರ್ಟಿ ಮತ್ತು ಸಿದ್ದರಾಮಯ್ಯನವರು ಹೇಳ್ತಾ ಇರ್ತಾರೋ, ಯಾರು ನಿಮ್ಮ ಧ್ವಜವನ್ನೇ ವಿರೋಧ ಮಾಡಿದ್ದಾರೆ ಅವ್ರ ಭಾಷಣವನ್ನು ಸ್ವಲ್ಪ ಸ್ಪಷ್ಟವಾಗಿ ಕೇಳಿ,
ಕುಂಕುಮ ಅರಿಶಿಣ ಹಾಕಿರುವಂತ ರಘು, ಧ್ವಜವನ್ನ ರಘು, ಏರಿಸಿದ್ದೀರಾ. ರಘು. ಹೀಗಾಗಿ ನೀವು ನಮ್ಮನ್ನು ದೂರ ಇಟ್ಟಿದ್ದೀರಾ. ತಾಯಿ ಭುವನೇಶ್ವರಿಯ ಪೂಜೆಯನ್ನು ಮಾಡಿದ್ದೀರಾ, ನಮ್ಮನ್ನು ದೂರ ಇಟ್ಟಿದ್ದೀರಾ. ಅಲ್ಲ ರೀ, ಬರೀ ಅಕ್ಸೆಪ್ಟೆನ್ಸ್ ಅಲ್ಲ ರೀ, ವಿರೋಧ ಮಾಡ್ತಾ ಇದ್ದಾರೆ. ಏನ್ ದರ್ದಿರಿ ಹಿಂದೂ ವಿರೋಧಿ ಆಗಂತ ಹಠ ಏನ್ ನಿಮಗೆ? ಧ್ವಜವನ್ನೇ ಒಪ್ಪದೇ ಇದ್ದವರಿಗೆ ನಾಡದೇವಿ ಪೂಜೆಗೆ ಯಾಕೆ ಕರೀತೀರಾ ಅಂತ. ಒಂದು ನಿಮಿಷ ನೋಡಿ, ಮೊದಲನೇದಾಗಿ ಬಿಜೆಪಿ ಅವರಿಗೆ ಇಷ್ಟೊಂದು ಕೆಟ್ಟ ಪರಿಸ್ಥಿತಿ ಬಿಜೆಪಿಗೆ ಬರ್ತದೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಯಾಕೆಂದ್ರೆ ಪ್ರತಿಯೊಂದರಲ್ಲೂ ಅವರ ರಾಜಕೀಯ ಅಸ್ತಿತ್ವಕ್ಕೋಸ್ಕರ ಈ ರೀತಿಯ ಏನು ವಿಚಾರಗಳನ್ನ ಯಾವಾಗಲೂ ತರ್ತಾರೆ. ಸೊ ದಸರಾ ಇಸ್ ಎ ಸಾಂಸ್ಕೃತಿಕ ಕಾರ್ಯಕ್ರಮ. ಪ್ಲೀಸ್ ವೈಟ್, ನೀವೆಲ್ಲ ಡಿಸೈಡ್ ಮಾಡೋದು ನೀವೇ. ನಿಮ್ಮ ಆಮಂತ್ರಣದಲ್ಲಿ ಬಿಜೆಪಿ ಅವರು ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮ ಗ್ರೌಂಡ್ ಅಲ್ಲ, ನೀವು ಬಿಜೆಪಿ ಅವರ ಬೃಹನ್ ನಾಟಕವನ್ನ ದಯವಿಟ್ಟು ನಿಲ್ಲಿಸಬೇಕು. ಇದು ಸಾಂಸ್ಕೃತಿಕ ಕಾರ್ಯಕ್ರಮ, ಧಾರ್ಮಿಕ ಕಾರ್ಯಕ್ರಮ ಅಲ್ಲ. ಏನು ದಸರಾ ಕಾರ್ಯಕ್ರಮ ನಡೀತದೆ, ದರ್ಬಾರ್ ನಡೀತದೆ, ಇದೆಲ್ಲ ಧಾರ್ಮಿಕ ಕಾರ್ಯಕ್ರಮ ಅಲ್ಲ. ಪ್ಲೀಸ್ ವೈಟ್. ನೀವು ಮಾತಾಡಿದಾಗ ನಾನು ಸುಮ್ಮನೆ ಕೂಳ್ತಿದ್ದೀನಿ. ಪ್ಲೀಸ್ ವೈಟ್. ಓಕೆ, ಇದು ಸಾಂಸ್ಕೃತಿಕ ಕಾರ್ಯಕ್ರಮ. ಈ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತೆ ನಾಡು ಯಾರೋ ಒಬ್ಬನ ಆಸ್ತಿ ಅಲ್ಲ, ಅದು ಬಿಜೆಪಿ ಅವರ ಆಸ್ತಿ ಅಲ್ಲ, ನನ್ನ ಆಸ್ತಿ ಅಲ್ಲ. ಇಡೀ ಕರ್ನಾಟಕದ 7 ಕೋಟಿ ಕನ್ನಡಿಗರ, ಇವತ್ತು 140 ಕೋಟಿ ಭಾರತೀಯರ ಆಸ್ತಿ. ಆ 140 ಕೋಟಿ ಭಾರತೀಯರು ಯಾವ ರೀತಿ ಇರಬೇಕು ಸಾಂಸ್ಕೃತಿಕವಾಗಿ ತೀರ್ಮಾನ ಮಾಡ್ತಾರೋ ಆ ರೀತಿ ನಡೀತದೆ. ಆದ್ರೆ ಬಿಜೆಪಿ ಅವ್ರಿಗೆ ಏನಾಗಿದೆ ಇವತ್ತು ಅಂತ ಹೇಳಿದ್ರೆ, ಅವರು ಎಲ್ಲಾ ವಿಚಾರದಲ್ಲೂ ಸೋತಿದ್ದಾರೆ. ಇವತ್ತು ಎಲ್ಲಾ ವಿಚಾರದಲ್ಲೂ ಅವರು ಸೋತಿದ್ದಾರೆ. ಆ ಸೋಲನ್ನ ಏನ್ ಮಾಡ್ತಾರೆ, ಲಾಸ್ಟ್ 1 ನಿಮಿಷ ಕೊಟ್ಬಿಡಿ ಪ್ಲೀಸ್. ಈಗ ನಾವು ಈಗ ಜಮೀರ್ ಅಹಮದ್ ಅವರು ಬೆಳಿಗ್ಗೆ ಎದ್ರೆ ಯಾವ್ದನ್ನ ಪೂಜೆ ಮಾಡಿದ್ರೆ ಪೂಜೆ ಮಾಡ್ಬಿಟ್ಟೆ ಮಾಡ್ತಾರೆ. ರಿಜ್ವಾನ್ ಅರ್ಷದ್ ಅವ್ರು ಮಾಡ್ತಾರೆ. ಕರ್ನಾಟಕದಲ್ಲಿ ಇರ್ತಕ್ಕಂತ ಎಲ್ಲಾ ಮುಸಲ್ಮಾನ ಶಾಸಕರು ಕೂಡ ಯಾವುದೇ ಭೂಮಿ ಪೂಜೆ ಮಾಡಿದಾಗ ಆ ಭೂಮಿ ಪೂಜೆ ಮಾಡ್ಬಿಟ್ಟೆ ಮಾಡ್ತಾರೆ. ಅವ್ರು ಅಲ್ಲಾನ ಇದನ್ನ ಪ್ರೇ ಮಾಡಲ್ಲ. ಒಂದನೇದು. ಎರಡನೇದು, ಕರ್ನಾಟಕದಲ್ಲಿ ಇರ್ತಕ್ಕಂಥ ಅಥವಾ ಇಡೀ ದೇಶದಲ್ಲಿ ಇರ್ತಕ್ಕಂಥ ಎಲ್ಲಾ ಶಾಲೆಗಳಲ್ಲಿ ಶಾರದಾ ಪೂಜೆ ಆಗಿರ್ಬೋದು, ಗಣೇಶನ ಪೂಜೆ ಆಗಿರ್ಬೋದು, 90 ಎಲ್ಲಾ ಹಿಂದೂ ಮುಸಲ್ಮಾನರು ಬೇರೆ ಬೇರೆ ಎಲ್ಲಾ ಧರ್ಮದವರು ಸೇರ್ ಮಾಡ್ತಾರೆ. ಅಂದ್ರೆ ಈ ದೇಶದಲ್ಲಿ ಎಲ್ಲರೂ ಒಟ್ಟಿಗೆ ಬಾಳುವುದನ್ನ ಹಾಳು ಮಾಡುವುದೇ ಬಿಜೆಪಿಯ ಧರ್ಮ. ಅದಕ್ಕೋಸ್ಕರ ಇವರು ಒಪ್ಕೊಳ್ಳಲ್ಲ. ನಂಜೇಗೌಡ್ರೆ, ಈಗ ನಾವು ತಿಳಿದುಕೊಂಡಿರುವಷ್ಟು ಅಕಸ್ಮಾತ್ ನಾನೇನೋ ತಪ್ಪು ಹೇಳಿದ್ರೆ ನಾನು ಕರೆಕ್ಟ್ ಮಾಡ್ಬೋದು, ನಾನೆಲ್ಲ ಪನಿಷ್ಗಳು ಕರೆಕ್ಟ್ ಮಾಡ್ಬೋದು. ಸಾಂಸ್ಕೃತಿಕ ಚಟುವಟಿಕೆ ಅಂತ ಬಂದಾಗ ರಂಗೋಲೆ ಸ್ಪರ್ಧೆ, ಅಲ್ಲಿನ ಒಂದು ಹಾಡು ಹೇಳ್ತಕ್ಕಂಥ ವಿಚಾರಗಳು, ನೃತ್ಯ, ಇನ್ಯಾವುದೋ ಜಾನಪದ ಕಲೆಗಳು, ಇದನ್ನು ಸಾಂಸ್ಕೃತಿಕ ವಿಚಾರಕ್ಕೆ ನಾವು ಬಿಟ್ಟುಬಿಡೋಣ. ಧಾರ್ಮಿಕ, ಎಲ್ಲಿ ದೇವರು ಅನ್ನೋ ಒಂದು ವಿಷಯ ಬರುತ್ತೋ, ಎಲ್ಲಿ ದೇವರು ಅಂತ ಒಂದು ವಿಷಯ ಬರುತ್ತೋ, ನನಗೆ ನಂಬಿಕೆ ಇರುವಷ್ಟರ ಮಟ್ಟಿಗೆ ಅದು ಧಾರ್ಮಿಕ ವಿಚಾರವಾಗಿ ಪರಿಗಣಿಸಲ್ಪಡುತ್ತೆ. ಹಾಗಾಗಿ ನಾವು ದಸರಾವನ್ನು ಸಾಂಸ್ಕೃತಿಕ ಚಟುವಟಿಕೆ ಆದರೆ, ರಂಗೋಲೆ ಸ್ಪರ್ಧೆಗೆ ಇಲ್ಲಿ ಬಿ ಜೆ ಪಿಯವರು ಹೇಳೋದು, ಅಲ್ಲಿ ರಂಗೋಲೆ ಕಾಂಪಿಟೇಷನ್ ಮಾಡ್ತಾರೆ, ಅಲ್ಲಿ ಯುವ ದಸರಾ ಉದ್ಘಾಟನೆ ಮಾಡ್ತಾರೆ, ಆರ್ಕೆಸ್ಟ್ರಾ ಇರುತ್ತೆ, ಶಾಸ್ತ್ರೀಯ ಸಂಗೀತದ್ದು ಕಚೇರಿಗಳಿರ್ತವೆ, ಅದನ್ನು ಉದ್ಘಾಟನೆ ಮಾಡಿಕೊಳ್ಳಿ, ಅವೆಲ್ಲವೂ ಕೂಡ ಕಲ್ಚರಲ್ ಇವೆಂಟ್ ಆಗಿಬಿಡ್ತವೆ. ದಸರಾ ನಾಡದೇವಿ ಚಾಮುಂಡೇಶ್ವರಿ ತಾಯಿಗೆ ಪುಷ್ಪಾರ್ಚನೆ ಮಾಡಿ ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸ ಅಂತ ಬಂದುಬಿಟ್ಟಾಗ ಅದು ಧಾರ್ಮಿಕ. ವೇರಾಸ್ ಇಲ್ಲಿ ಬರೋ ಪ್ರಶ್ನೆ ಇನ್ನೊಂದೇನೆಂದರೆ, ಭಾನು ಮುಷ್ತಾಕ್ ಮೇಡಮ್ಗೆ ತಾಯಿ ಚಾಮುಂಡಿ ಮೇಲೆ ನಂಬಿಕೆ ಇದೆ, ನಾಡಧ್ವಜದ ಬಣ್ಣದ ಬಗ್ಗೆ ನನಗೆ ನಂಬಿಕೆ ಇದೆ, ನಾನು ಅದನ್ನು ನಂಬುತ್ತೀನಿ, ನನಗೆ ಅದು ಇಷ್ಟ ಇದೆ ಅಂತ ಹೇಳಿ ಬಂದರೆ ನಿಸಾರ್ ಅಹಮದರಂತೆಯೇ ನಾವು ಸ್ವೀಕರಿಸ್ತೀವಿ ಅದನ್ನು. ಅವ್ರಿಗೆ ಅದು ನಂಬಿಕೆ ಇಲ್ಲದೆ ಇದ್ದಾಗ ಬಲವಂತದ ಮಾಘಸ್ನಾನ ಯಾಕೆ ಅಂತ ಪ್ರಶ್ನೆ. ಒಂದು ನಿಮಿಷ ರಘು, ನಿಮ್ಮ ಪ್ರಶ್ನೆ ಅಲ್ಲ ನಂಜೇಗೌಡ್ರೆ. ಸರ್, ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಭಾನು ಮುಸ್ತಾಕ್ ಅವ್ರೇನಾದ್ರೂ ಪುಷ್ಪಾರ್ಚನೆ ಮಾಡಿದ ಪಕ್ಷದಲ್ಲಿ ಏನಾದ್ರೂ ಅನಾಹುತ ಆಗೋಗುತ್ತೆ ಅಂತ ಏನಾದ್ರೂ ನಿಮಗೆ ಕನಸು ಬಿದ್ದಿದ್ಯಾ? ನಂಜೇಗೌಡ್ರೆ, ಪ್ರಶ್ನೆ ರಾಂಗ್ ತಿಳ್ಕೊಂಡ್ರೆ ನೀವು. ನಂಜೇಗೌಡ್ರೆ, ನಾವ್ಯಾವ್ದೋ ಟ್ರ್ಯಾಕ್ ಅಲ್ಲಿ ಇದ್ದೀವಿ, ನೀವ್ಯಾವ್ದೋ ಟ್ರ್ಯಾಕ್ ಅಲ್ಲಿ ಇದ್ದೀರಿ. ಇಲ್ಲಿ ಭಾನು ಮುಷ್ತಾಕ್ ಮೇಡಮ್ ಪೂಜೆ ಮಾಡೋದ್ರ ಬಗ್ಗೆ ನಮ್ ತಕರಾರು ಇಲ್ಲ ಅಂತ ಬಿಜೆಪಿ ಅವರು ಹೇಳಿದ್ದು. ಅವ್ರು ಹೇಳೋದು ಇಷ್ಟೇ ವಿಷಯ. ಅವ್ರಿಗೆ ನಂಬಿಕೆ ಇಲ್ಲ, ಅವ್ರಿಗೆ ನಂಬಿಕೆ ಇದ್ದಿದ್ಮೇಲೆ ಅವ್ರನ್ನ ಕರ್ಕೊಂಡ್ ಬರ್ತೀರಿ ನೀವು ಅಂತ. ಅಶೋಕ್ ಅವ್ರನ್ನ ಪಕ್ಷ ತೆಗೆದು ಬಿಸಾಕಿ, ಟೋಪಿ ಇಕೊಂಡು ಹೋಗಿದ್ರಲ್ಲ ಅವರು, ಟೋಪಿ ಇಕೊಂಡು ಬಿರಿಯಾನಿ ತಿನ್ಕೊಂಡ್ ಬಂದ್ರಲ್ಲ, ಅವ್ರನ್ನ ಸಸ್ಪೆಂಡ್ ಮಾಡಿ ತಾಕತ್ತಿದ್ರೆ ಬಿಜೆಪಿ ಅವ್ರಿಗೆ. ಡಿಬೇಟ್ ಆಗಲ್ಲ ರಘು, ಎಲ್ರದ್ದು ಪ್ಯಾಲಿಸ್ಟ್ ನಾನು ಮಾತಾಡ್ಸ್ಬೇಕಲ್ವಾ. ಒಂದು ನಂಜೇಗೌಡ್ರೆ ಮಾತಾಡಿ ಸರ್. ಈಗ ನಾನು ಹೇಳಿದ್ರು ಗೊತ್ತಾಯ್ತು, ನೀವ್ ಹೇಳಿದ್ದು. ನಾನು ಅದನ್ನ ಪೂರಕವಾಗಿ ಹೇಳಿದ್ದದು. ಸರ್, ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಅಂದ್ರೆ ಏನು ಸರ್? ಈ ಹಿಂದೂಗಳು ಮಾಡೋದು ಮಾತ್ರ ಸಾಂಸ್ಕೃತಿಕ ಕಾರ್ಯಕ್ರಮನ? ಇಸ್ಲಾಂನಲ್ಲಿ ಇರುವಂತ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇವೆಲ್ಲವೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಲ್ವಾ? ಉರುಸಾಚರಣೆ, ಕವ್ವಾಲಿಗಳೆಲ್ಲ ಅದು ಬರುತ್ತೆ. ನಮ್ಮಲ್ಲಿ ಒಂದು ಸ್ಪಷ್ಟವಾಗಿ ಹೇಳಿಕ್ ಬಯಸ್ತೇನೆ ಸರ್, ಹಿಂದೂಗಳಲ್ಲಿ ಬಹುದೇವತಾರಾಧನೆ, ಕ್ರೈಸ್ತರು ಮತ್ತೆ ಇಸ್ಲಾಂ ಧರ್ಮದಲ್ಲಿ ಏಕದೇವತಾ ಆರಾಧನೆ ಇದೆ. ಅದು ಅವರವ್ರ ನಂಬಿಕೆಗೆ ಬಿಟ್ಟಂತ ವಿಚಾರಗಳು ಸರ್. ನಾವು ನಾನು ಹೇಳೋದೇನಂದ್ರೆ, ನನ್ನ ಸಲಹೆ ಅಂತಾನೆ ತಿಳ್ಕೊಳ್ಳಿ, ಸಾಧ್ಯವಾದರೆ ಸರ್ಕಾರ ಈ ಬಾರಿಯ ದಸರಾ ಉತ್ಸವದಲ್ಲಿ ಮುಸ್ಲಿಮನ
ಯಾವ್ದಾದ್ರು ಇಸ್ಲಾಂ ಧರ್ಮದ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಅವಕಾಶ ಕೊಡಬೇಕು. ಮೆರವಣಿಗೆಯಲ್ಲಿ ಹೇಳ್ತಿರೋದು ನಾನು, ಕವ್ವಾಲಿ ಅಂತದಕ್ಕೆ ಕ್ರೈಸ್ತ ಧರ್ಮದ ಕೊಡಿ, ಬೌದ್ಧ ಧರ್ಮದ ಕೊಡಿ, ಜೈನ ಧರ್ಮದ, ಎಲ್ಲರಿಗೂ ಅವಕಾಶ ಕೊಡಿ. ಬಹು ಸಂಸ್ಕೃತಿಯ ನಾಡಲ್ವ ಸರ್ ನಮ್ದು? ನಂಜೇಗೌಡ, ನನ್ನೊಂದು ಪ್ರಶ್ನೆ ಕೇಳ್ಬಿಡ್ಲಾ? ಕೊಡ್ಬೇಕು. ನಂಜೇಗೌಡ್ರೆ, ಇಲ್ಲಿ ಬಹಳ ಸರಳವಾಗಿರೋ ಪ್ರಶ್ನೆ ಏನು ಗೊತ್ತಾ? ನಾನು ನಂಬಿಕೊಳ್ಳುವುದು ಬೇರೆ, ನಾನು ಒಂದು ದೇವ್ರು ನಂಬ್ತಾ ಇದ್ದೀನಪ್ಪ, ನಾನು ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳೋದು ಬೇರೆ. ಬೇರೆ ದೇವರು, ಬೇರೆ ಆಚರಣೆ, ಬೇರೆ ಧ್ವಜ, ಅದರ ವಿರೋಧ ಮಾಡೋದು ಬೇರೆ. ಬಹಳ ವ್ಯತ್ಯಾಸ ಇದೆ ಇದೆರಡಕ್ಕೂ. ನಾನು ನಂಬ್ಕೊಂಡಿಯಪ್ಪ, ಈಗ ಅವ್ರು ಹೇಳಿದ್ರು ಜಮೀರ್ ಪೂಜೆ ಮಾಡಿಬಿಡ್ತಾರೆ, ಇನ್ಯಾರೊಬ್ಬ ರಿಜ್ವಾನ್ ಪೂಜೆ ಮಾಡಿಬಿಡ್ತಾರೆ ಅಂತ ಹೇಳಿ. ಅವರು ಪೂಜೆ ಮಾಡ್ಕೊಂಡ್ರೆ ವೈಯಕ್ತಿಕ ವಿಚಾರ ಅದು. ಅವರು ಭೂಮಿ ಪೂಜೆ ಆದರೂ ಮಾಡ್ಕೊಳ್ಳಿ, ಮನೇಲಿ ಫೋಟೋ ಇಟ್ಕೊಂಡು ಪೂಜೆ ಆದರೂ ಮಾಡ್ಕೊಳ್ಳಿ. ಇದು ಸರ್ಕಾರದಿಂದ ನಡೆಸಲ್ಪಡ್ತಕ್ಕಂಥ ಕಾರ್ಯಕ್ರಮ, ಇದು ಧಾರ್ಮಿಕ ಆಚರಣೆಯ ಭಾಗ. ಆ ಥರ ಇದ್ದಾಗ ಧಾರ್ಮಿಕ ಆಚರಣೆ ಅಲ್ಲ, ಪ್ಲೀಸ್ ರಘು, ನಾನು ಮಾತಾಡೋದು ಸುಮ್ಮನೆ ಬಿಡಿ, ಆಮೇಲೆ ನಾನು ನಿಮ್ಗೆ ಬರ್ತೀನಿ. ಸರ್ಕಾರದಿಂದ ಒಂದು ಆಚರಣೆ ಮಾಡಲ್ಪಡ್ತಿರ್ಬೇಕಾದ್ರೆ ಅವ್ರು ನಂಬಿದ್ರೆ ಮಾಡಲಿ. ಯಾರು ವಿರೋಧ ಮಾಡಿದ್ರೋ ನಾಡಧ್ವಜಕ್ಕೆ ಅವ್ರನ್ನ ಕರ್ಕೊಬಂದು ನೀವು ಯಾಕ್ರಿ ಬಲವಂತ ಮಾಡ್ತಾ ಇದ್ರಿ ಅಂತ ಕ್ವಶನ್ ಇರೋದಿಲ್ಲ. ಅವರು ನಂಬಿದ್ರೆ ತಕರಾರಿಲ್ಲ ಅಂತ ಅವ್ರು ಹೇಳೋದು. ಸರ್, ಈಗ ಬಾನು ಮುಸ್ತಾಕ್ ಮೇಡಮ್ ಅವ್ರನ್ನ ಚಾಮುಂಡಿ ದೇವಸ್ಥಾನದ ಪ್ರಧಾನ ಅರ್ಚಕರ ಹುದ್ದೆಗೆ ನೇಮಕ ಮಾಡಿಲ್ಲ ಸರ್ಕಾರ, ಹೌದಾ ಸರ್? ಕರೆಕ್ಟ್. ನಿರಂತರ ಪೂಜೆ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ ಅವರಲ್ಲಿ. ಅವ್ರ ಧರ್ಮ ನಂಬಿದ್ ಬೇರೆ. ಅವರು ಒಂದು ನಾಡ ಹಬ್ಬಕ್ಕೆ ಚಾಲನೆ ಕೂಡ ಕೊಟ್ಟಿದ್ದಾರೆ. ಒಂದು ಈ ನಂಜೇಗೌಡರನ್ನು ಮಾಡಿಲ್ಲ ರೀ, ಚಾಮುಂಡಿ ಪ್ರಧಾನ ಅರ್ಚಕರ ನಂಜೇಗೌಡರನ್ನು ಮಾಡಿಲ್ಲ. ಸಪ್ರೇಟ್ ಒಂದೊಂದು ದೇವಸ್ಥಾನಕ್ಕೆ ಒಂದೊಂದು ಕಲ್ಚರ್ ಅಂತ ಇರುತ್ತೆ, ಅದ್ರೊಂದು ಕಾನ್ಸ್ಟಿಟ್ಯೂಷನ್ ಅಂತ ಇರುತ್ತೆ, ಬೇರೆ ವಿಚಾರ. ಇಲ್ಲಿ ಕೇಳ್ತಿರೋದು ಬಾನು ಮುಷ್ತಾಕ್ ಮೇಡಮ್ನ ಪ್ರಧಾನ ಅರ್ಚಕರು ಮಾಡಿದ್ರೆ ಮಾಡ್ಲಿಲ್ವಾ ಅಂತಲ್ಲ. ಅವ್ರಿಗೆ ನಂಬಿಕೆ ಇರಲಿಲ್ಲ, ನಂಬಿಕೆ ಇಲ್ದವ್ರು ಕರ್ಕೊಂಡ್ಬಂದು ನೀವು ಯಾಕ್ರಿ ಉದ್ಘಾಟನೆ ಮಾಡಿಸ್ತಾ ಇದ್ರಿ ಅಂತ ಕ್ವಶನ್ ರೈಸ್ ಮಾಡೋದು ಬಿಜೆಪಿ. ಅವರೇ ವಿರೋಧ. ಗೌಡ್ರೆ ಒಂದ್ ನಿಮಿಷ, ನಂಬಿಕೆ ಇಲ್ಲ ಅನ್ನೋದನ್ನ ಬಾನು ಮುಸ್ತಾಕ್ ಮೇಡಮ್ ಅವರೇ ಹೇಳ್ಬೇಕಲ್ಲ. ನನ್ ನಂಬಿಕೆ ಎಲ್ಲ ಬರೋದಿಲ್ಲ. ಅವ್ರು ಹೇಳಿಬಿಟ್ಟಿದ್ದಾರೆ. ಅವ್ರು ಅರ್ಶಿನ ಕುಂಕುಮ ವಿಚಾರ ಕೇಳಿದ್ದಾರೆ. ನಾಡಧ್ವಜ ನಮ್ಮ ದೂರ ಇಟ್ಟಿದ್ದೀರಿ ನೀವು, ನಾಡಧ್ವಜದ ಬಣ್ಣದ ವಿಚಾರದಲ್ಲಿ ಅಂತ. ಜಾತ್ರೆ ಮಾಡಿದ್ರಿ, ಪೂಜೆ ಮಾಡಿದ್ರಿ ಅಂತ ಹೇಳಿ ದೂರ ಇಟ್ಟಿದ್ದೀರಾ ನೀವು. ಹಿಂದೂ ಆಚರಣೆಗಳನ್ನು ಮಾಡುವ ಮುಖಾಂತರ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನಮ್ಮನ್ನು ದೂರ ಇಟ್ಟಿದ್ದೀರಾ. ಅದರ ಅರ್ಥ ಮೂರ್ತಿ ಪೂಜೆ ಮಾಡುವ ಮುಖಾಂತರ ಒಬ್ಬ ಮುಸಲ್ಮಾನನ್ ದೂರ ಇಟ್ಟಿದ್ದೀರಾ ಅಂತ ಹೇಳಿ. ಕರ್ನಾಟಕದ ಫ್ಲಾಗ್ ಅರಿಶಿನ ಮತ್ತೆ ಕುಂಕುಮದ ಕಲರ್ ಅನ್ನ ನೀವು ಇದನ್ನ ಮಾತಾಡ್ತಾ ಇದ್ದೀರಲ್ಲ ನೀವು. ಇದು ಅವ್ರು ಹೇಳಿದ್ದು ಅಂತ ಹೇಳ್ತಿರೋದ್ರಿ. ರಿಪೀಟ್ ಮಾಡ್ತಾ ಇದ್ದೀನಿ. ನನ್ನ ಯಾವ ವರ್ಡ್ ಇದರಲ್ಲಿಲ್ಲ. ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಯೋಜನೆಗಳಿಗೆ ನಾವು ಅದನ್ನ ಸಾಂಸ್ಕೃತಿಕವಾಗಿ ಮತ್ತೆ ಮುಂದುವರಿಸ್ತೀರಿ ಒಂದು ಬ್ರೇಕ್ ಆದ್ಮೇಲೆ. ಇದೀಗ ಉಮರ್ ಶರೀಫ್ ಅವರು ನಮ್ಮ ಜಾಯ್ನ್ ಆಗಿದ್ದಾರೆ, ಮುಸ್ಲಿಂ ಧಾರ್ಮಿಕ ಚಿಂತಕರು, ವಿದ್ವಾಂಸರು. ಉಮರ್ ಶರೀಫ್ ಅವರೇ ನಮಸ್ಕಾರ, ಸ್ವಾಗತ ನಿಮಗೆ ಕಾರ್ಯಕ್ರಮಕ್ಕೆ. ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಈ ಡಿಬೇಟ್ನ ಕಡೆ ಭಾಗದಲ್ಲಿ ತಾವು ಜಾಯ್ನ್ ಆಗಿದ್ದೀರಿ. ಎರಡು ಮುಖ್ಯ ಪ್ರಶ್ನೆ ಇತ್ತು ಇಲ್ಲಿ. ಬಿಜೆಪಿ ರೈಸ್ ಮಾಡಿರ್ತಕ್ಕಂಥ ಕ್ವಶನ್ ಏನು ಅಂತ ಹೇಳಿದ್ರೆ, ದಸರಾ ಎನ್ನುವುದು ಧಾರ್ಮಿಕ ಉತ್ಸವ, ದೇವರ ಆಚರಣೆ ಬರುತ್ತೆ, ಅದರಲ್ಲಿ ದೇವರಿಗೆ ಪುಷ್ಪಾರ್ಚನೆ ಮಾಡಬೇಕಾಗತ್ತೆ. ನಿಸಾರ್ ಅಹಮದ್ ಅವರು ಮಾಡಿದ್ದಾರೆ. ಅವ್ರು ಯಾವತ್ತೂ ಹಿಂದೂ ದೇವರ ವಿರುದ್ಧವಾಗಿ, ಆಚರಣೆಗಳ ವಿರುದ್ಧವಾಗಿ ಇದ್ದವರಲ್ಲ. ಆದರೆ ಕನ್ನಡದ ಬಾವುಟದ ವಿಚಾರದಲ್ಲಿಯೇ ಬಾನು ಮುಷ್ತಾಕ್ ಅವರು ತಕರಾರುಗಳಿತ್ತು. ಜಾತ್ರೆ ಮಾಡಿಬಿಟ್ರೆ ನೀವು ಉತ್ಸವ ಮಾಡಲಿಲ್ಲ, ಈ ಥರದ್ದು ಏನೇನೋ ಮಾತು ಬಂದಿತ್ತು ಅವತ್ತಿಗೆ ಧ್ವಜದ ವಿಚಾರದಲ್ಲಿ. ನಂಬಿಕೆ ಇರದೇ ಇದ್ದಾಗ ಬಲವಂತ ಮಾಡಿ ಬಾನು ಮುಷ್ತಾಕ್ ಅವ್ರನ್ನ ಕರ್ಕೊಂಡು ಬಂದು ಈ ದಸರಾ ಉದ್ಘಾಟನೆ ಮಾಡಿಸ್ತಕ್ಕಂಥ ಅವಶ್ಯಕತೆ ಏನು ಅಂತ ಬಿಜೆಪಿ ಅವರ ಕ್ವಶನ್. ನಿಮ್ದೇನಿದಲ್ಲ ವರ್ಷನ್ ಇದೆ ಉಮರ್ ಶರೀಫ್ ಅವರೇ? ನೋಡಿ, ಇದು ವೈಯಕ್ತಿಕವಾದ ಒಂದು ಅಭಿಪ್ರಾಯ ಒಬ್ಬೊಬ್ರಿಗೂ ಇರುತ್ತೆ. ಕೆಲವರು ನಮ್ಮ ಮುಸ್ಲಿಂ ಸಮುದಾಯದಲ್ಲಿ ಬೋಲೋ ಭಾರತ್ ಮಾತಾ ಕಿ ಜೈ ಅಂತ ಹೇಳಕ್ಕೆ ಸ್ವಲ್ಪ ಹಿಂದೆ ಹೋಗ್ತಾರೆ. ಆದ್ರೆ ಜೈ ಹಿಂದ್ ಅಂತ ಹೇಳೋದ್ರಲ್ಲಿ ಏನ್ ತೊಂದ್ರೆ ಇಲ್ಲ. ಬೋಲೋ ಭಾರತ್ ಮಾತಾ ಕಿ ಜೈ ಅಂತ ಹೇಳುವಾಗ ಅವ್ರು ಹಿಂದೆ ಹೋಗ್ತಾರೆ. ಆದ್ರೆ ನನ್ನಂತವನು ಬೋಲೋ ಭಾರತ್ ಮಾತಾ ಕಿ ಜೈ ಅಂತ ಹೇಳಬಹುದು ಅಂತ ನಾನು ನಂಬಿದ್ದೇನೆ. ಅದ್ರಲ್ಲಿ ಏನ್ ತಪ್ಪಿಲ್ಲ. ನಾವು ಭಾರತ್ ಮಾತಾ ಕಿ ಜೈ ಅಂತ ಹೇಳುವಾಗ ನಮ್ಮ ಭಾರತ, ಇದನ್ನ ನಾವು ಅದಕ್ಕೆ ಸಲಾಂ ಹೇಳ್ತಿದೀವಿ, ಅದನ್ನ ಗೌರವಿಸ್ತಿದೀವಿ ಅಂತ ನಾನು ನಂಬಿದ್ದೇನೆ. ಅದನ್ನ ಆರಾಧನೆ ಮಾಡ್ತೀನಿ ಅಂತ ನಂಬಿಲ್ಲ. ಸೊ ಹಾಗಾಗಿ ಅದೇ ರೀತಿ ಎಲ್ಲಾ ವಿಚಾರದಲ್ಲೂ ಕೂಡ ಈಗ ಈ ಹಬ್ಬ ಬರ್ತಿದೆ, ದಸರಾ ಹಬ್ಬ. ಅಲ್ಲಿ ಹೋದ ತಕ್ಷಣ ನಾವು ಏನು ಅಲ್ಲಿರತಕ್ಕಂತಹ ಪೂಜೆ ಸಂಸ್ಕಾರದಲ್ಲಿ ನಾವು ಭಾಗವಹಿಸ್ತಾ ಇಲ್ಲ. ಆದ್ರೆ ಅಲ್ಲಿ ಉದ್ಘಾಟನೆ ಮಾಡುವಾಗ, ಅದರಲ್ಲಿ ಇದು ಒಂದು ನಾಡ ಹಬ್ಬವಾಗಿರುವಾಗ ಅದರಲ್ಲಿ ನಾವು ಭಾಗವಹಿಸುವಾಗ ಅದರಲ್ಲಿ ಏನ್ ತಪ್ಪಿಲ್ಲ ಅಂತ ನನ್ನ ಅನಿಸಿಕೆ ಇರೋದು. ಈಗ ಬಾನು ಮುಷ್ತಾಕ್ ಮೇಡಮ್ ದಸರಾವನ್ನ ಉದ್ಘಾಟಿಸಬಹುದು, ನಾನು ಇದನ್ನ ನಂಬಲ್ಲ, ಈ ಆಚರಣೆ ಒಂದು ಭಾಗ ಆಗ್ತೀನಿ ಅಂತ ಅವ್ರು ಬರಬಹುದಾ? ನಾನು ನಂಬೋದೂ ಇಲ್ಲ, ನನಗೆ ಇದ್ರ ಬಗ್ಗೆ ನಂಬಿಕೆ ಇಲ್ವೇ ಇಲ್ಲ, ಹಂಗೂ ಬಂದು ಉದ್ಘಾಟನೆ ಮಾಡ್ತೀನಪ್ಪ ಹೇಳಬಹುದಾ ಅವರು ಅಂತ?
ಈಗ ರಾಮ ಬಂದು ನಮ್ಗೆ ಉತ್ತಮ ಪುರುಷ. ಹ್ಮ್ ರಾಮ ಉಮರ್ ಶರೀಫ್ಗೆ ಒಬ್ಬ ಉತ್ತಮ ಪುರುಷ ಅಂತ ನಂಬಿದ್ದೇನೆ, ಆದರ್ಶ ಪುರುಷ ಅಂತ ನಂಬಿದ್ದೇನೆ. ಹ್ಮ್ ರಾಮನನ್ನ ಗೌರವಿಸ್ತೇವೆ, ಆದ್ರೆ ರಾಮನನ್ನು ಆರಾಧನೆ ಮಾಡಲ್ಲ, ಅಷ್ಟೇ ವ್ಯತ್ಯಾಸ ಇರೋದು. ಓಕೆ. ನಾವು ಏನಂದ್ರೆ ನೀವು ಆರಾಧನೆ ಮಾಡತಕ್ಕಂತಹ ಗಣ್ಯ ವ್ಯಕ್ತಿಯರನ್ನ ನಾವು ಗೌರವಿಸ್ತೇವೆ, ಅವ್ರಿಗೆ ಮರ್ಯಾದೆಯನ್ನು ಸಲ್ಲಿಸ್ತೇವೆ. ನಿಮ್ಮ ಗೌರವದಲ್ಲಿ ನಾವು ಅದರಲ್ಲಿ ಒಂದು ಭಾಗಿಯಾಗಿರ್ತೀವಿ. ಅದ್ರ ಎಲ್ಲಿ ನಮ್ಗೂ ಅನೇಕರ ಬಹುದೇವ ಆರಾಧಕರಿಗೂ ಇರುವ ಒಂದು ವ್ಯತ್ಯಾಸ ಏನಂದ್ರೆ ನಾವು ಆರಾಧನೆ ಮಾಡಲ್ಲ, ಅವರು ಆರಾಧನೆ ಮಾಡ್ತಾರೆ ಅಷ್ಟೇ. ಸೊ ಹಾಗಾಗಿ ನಿಮ್ಮ ಫೆಸ್ಟಿವಲ್ ಟೈಮ್ ನಲ್ಲಿ, ನಿಮ್ಮ ಹಬ್ಬಗಳಲ್ಲಿ ನಾವು ಕೂಡ ಬಂದು ಭಾಗವಹಿಸಿದ್ರಲ್ಲಿ ಏನ್ ತೊಂದರೆ ಇಲ್ಲ. ನಮ್ಮ ಹಬ್ಬಗಳಲ್ಲಿ ನೀವು ಬಂದು ಭಾಗವಹಿಸಿದ್ರಲ್ಲಿ ನಮಗೂ ಏನು ತೊಂದರೆ ಇಲ್ಲ. ದೇವರ ಮೂರ್ತಿಗೆ ಉಮರ್ ಶರೀಫ್ ಜಿ, ದೇವರ ಮೂರ್ತಿಗೆ ಬಾನು ಮುಷ್ತಾಕ್ ಮೇಡಮ್ಮು ಪುಷ್ಪಾರ್ಚನೆ ಮಾಡೋ ಮೂಲಕವಾಗಿ, ಒಂದು ಪೂಜೆ ಮಾಡೋ ಮೂಲಕವಾಗಿ ದಸರಾಗೆ ಚಾಲನೆ ಕೊಟ್ರೆ ಅದು ಧರ್ಮದ ವಿರುದ್ಧನಾ ಅಥವಾ ನಂಬಿಕೆ ಇದ್ರೆ ಮಾಡ್ಕೋಬಹುದು ಅಂತ ಹೇಳ್ತೀರಾ ನೀವು ಅಂತ? ಇವಾಗ ಅದನ್ನ ಪೂಜೆ ಮಾಡುವ ರೀತಿಯಲ್ಲಿ ಮಾಡಕ್ಕೆ ಧರ್ಮ ನಮ್ಗೆ ಅನುಮತಿ ನೀಡಲ್ಲ. ಓಕೆ. ಪೂಜೆ ಮಾಡುವ ವಿಷಯಗಳಲ್ಲಿ ನಾವು ಭಾಗವಹಿಸಕ್ ಆಗುವುದಿಲ್ಲ. ಆದ್ರೆ ಪೂಜೆ ನಂತರ ನೀವು ನಮ್ಗೆ ಕೊಡುವ ಸ್ವೀಟ್ಸ್ ಆಗ್ಲಿ, ನೀವು ನಮ್ಗೆ ಕೊಡುವಂತಹ ಗೌರವ ಆಗ್ಲಿ, ನಾವು ನಿಮ್ಗೆ ಸಲ್ಲಿಸುವ ಮರ್ಯಾದೆ ಆಗ್ಲಿ, ಇದ್ರಲ್ಲಿ ಏನು ತೊಂದರೆ ಇಲ್ಲ. ಇದ್ರಲ್ಲಿ ನಾವು ಯಾವತ್ತಿಗೂ ನಿಂತ್ಕೊಂಡಿರ್ತೀವಿ. ಬಹಿಷ್ಕಾರ ಆಗ್ತೀರಾ ನೀವು ಬಹಿಷ್ಕಾರ ಆಗ್ತೀರಾ ಅವ್ರಿಗೆ? ಈ ತರದ ಬೇರೆ ದೇವ್ರಿಗೆ ಹೋಗಿ ಇವರು ಪುಷ್ಪಾರ್ಚನೆ ಮಾಡಿಬಿಟ್ರು, ಸರಿ ಇಲ್ಲ, ಧರ್ಮಕ್ಕೆ ವಿರುದ್ಧ, ಇದು ಧರ್ಮಭ್ರಷ್ಟರಾದ್ರು, ಕನ್ಸಿಡರ್ ಮಾಡುತ್ತಾ ನಿಮ್ ಧರ್ಮ ಅವ್ರನ್ನ ಆತರ? ಅಂದ್ರೆ ಅಂತ ಅದು ಆರಾಧನೆ ಮಾಡುವ ರೀತಿಯಲ್ಲಿ ಯಾವುದೇ ಒಂದು ಕ್ರಿಯೆಯನ್ನು ಮಾಡಿದ್ರೆ ಧರ್ಮ ಬಂದು ಅದಕ್ಕೆ ತಡೆ ಹಾಕತ್ತೆ. ಯಾವುದೇ ಒಂದು ವಿಷಯ ಆರಾಧನೆ ಮಾಡುವ ರೀತಿಯಲ್ಲಿ ಅವ್ರ ಹತ್ರ ಹೋಗಿ ತಲೆ ಬಗ್ಸ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಅವ್ರ ಹತ್ರ ನಾವು ಬೇಡಿಕೆ ಇಡುವ ಆ ರೀತಿಯಲ್ಲಿ ಏನೇ ಒಂದು ಸಂಸ್ಕಾರ ಮಾಡಕ್ಕೆ ನಮ್ಗೆ ಧರ್ಮದಲ್ಲಿ ಅನುಮತಿ ಇಲ್ಲ. ಈ ಸಾಮರಸ್ಯ ಅನ್ನೋ ವಿಚಾರ, ಉಮರ್ ಶರೀಫ್ ಜಿ, ಸಾಮರಸ್ಯ ವಿಚಾರ ನೀವು ಕಡೆ ಬಂದ್ಬಿಟ್ಟಿದ್ರಿ ಡಿಬೇಟ್ಗೆ. ಅದಕ್ಕೆ ನಾನು ಕ್ವಿಕ್ ಕ್ವಶನ್ ಕೇಳ್ತಾ ಇದ್ದೀನಿ. ಧಾರ್ಮಿಕ ಸಾಮರಸ್ಯ ಅನ್ನೋ ವಿಚಾರದಲ್ಲಿ ಹಬ್ಬಗಳ ಆಚರಣೆ ಬಂತಪ್ಪ, ನಿಮ್ಮದು ಈದ್ ಮಿಲಾದೋ, ರಂಜಾನೋ, ಬಕ್ರೀದೋ, ಇಂಥ ಹಬ್ಬಗಳ ವಿಚಾರದಲ್ಲಿ ಹಿಂದೂ ಒಬ್ಬರನ್ನ ಕರೆಸಿ ಉದ್ಘಾಟನೆ ಮಾಡಿ ಸಾಮರಸ್ಯವಾಗಿ ಚೆನ್ನಾಗಿರೋಣ, ನೀವು ಬಂದು ಅಲ್ಲಾಗ್ ನಮಿಸಿ, ಇಲ್ಲಿ ನೀವು ಇನ್ವೈಟ್ ಮಾಡ್ತೀರಾ? ಈಗ ಒಂದು ಮಸೀದಿಯನ್ನು ಓಪನ್ ಮಾಡಬೇಕು. ಮಸೀದಿಯನ್ನು ಓಪನ್ ಮಾಡಕ್ಕೆ ಒಬ್ಬ ಹಿಂದೂವನ್ನ ಕರೆದು ಅಂತಹ ಉದ್ಘಾಟನೆ ಮಾಡಕ್ಕೆ ನಾವು ಮುಂದೆ ಬರ್ತೀವಿ. ಮಸೀದಿಯನ್ನು ಓಪನ್ ಮಾಡುವಾಗ ಒಬ್ಬ ಹಿಂದೂವನ್ನ ಗೌರವಿಸಿ, ನಮ್ಮ ಸಿಎಂ ಅನ್ನ ಕರೆಸಿ, ಸಿದ್ದರಾಮಯ್ಯ ಅವರನ್ನ ಕರೆಸಿ, ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನ ಅವರನ್ನ ಕರೆಸಿ ಮಸೀದಿಯನ್ನ ಓಪನ್ ಮಾಡಕ್ಕೆ ಅವರನ್ನ ನಾವು ಕರೆಸ್ತೀವಿ. ಸಿಎಂ ಫಂಡ್ ಬೇಕು ನಿಮಗೆ, ಮಿನಿಸ್ಟರ್ ಫಂಡ್ ಬೇಕು, ಕರೆಸ್ತೀರಾ ನೀವು? ಕಾಮನ್ ಮ್ಯಾನ್ ಕರೆಸ್ತೀರಾ ನೀವು? ರಮಾಕಾಂತ್ ಅನ್ನ ಕರೆಸ್ತೀವಿ. ಓಕೆ, ನನ್ನ ಪಾಯಿಂಟ್ ಬಹಳ ಸ್ಪಷ್ಟ. ಆದ್ರೆ ನೀವು ಒತ್ತಾಯ ಮಾಡಲ್ಲ, ನಾಳೆಯಿಂದ ನೀವು ಅಲ್ಲನ್ನ ನಮ್ಸ್ಕೊಂಡಿರ್ಬೇಕು, ನೀವು ಅಲ್ಲಾಗ್ ನೀವು ಆಜಾನ್ಗೆ ಹೋಗ್ಬೇಕು ಅಂತ ನೀವು ಕೇಳಲ್ಲ ಅವ್ರನ್ನ, ಮಸೀದಿ ಉದ್ಘಾಟನೆ ಮಾಡೋರ್ನ ಬಲವಂತ ಮಾಡಲ್ಲ, ಅವ್ರ ನಂಬಿಕೆ ವಿಚಾರ ಅದು. ಒತ್ತಾಯಿಸಕ್ಕೆ ಸಾಧ್ಯ ಇಲ್ಲ ಸ್ವಾಮಿ. ಇಲ್ಲಿ ಧರ್ಮ ಅವನ ಇಚ್ಛೆ ಧರ್ಮ ಅಂತ ಹೇಳಿ. ನಿಮ್ ಪ್ರಕಾರ ಉಮರ್ ಶರೀಫ್ ಜಿ, ದಸರಾ ಕಲ್ಚರಲ್ ಇವೆಂಟಾ, ರಿಲಿಜಿಯಸ್ ಅಥವಾ ಧಾರ್ಮಿಕ ಕಾರ್ಯಕ್ರಮನ ಅದು ಅಂತ? ದಸರಾ ಧಾರ್ಮಿಕ ಕಾರ್ಯಕ್ರಮವೂ ಹೌದು, ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಹೌದು. ಬಿಜೆಪಿ ವಿರೋಧ ಸಾಂಸ್ಕೃತಿಕ ಕಾರ್ಯಕ್ರಮ ಆದ್ರೆ ಏನಾದ್ರು ಮಾಡ್ಕೊಳ್ಳಿ, ನೀವು ಧಾರ್ಮಿಕ ಕಾರ್ಯಕ್ರಮ ಆದಾಗ ಅನ್ಯ ಧರ್ಮೀಯರನ್ನ ಯಾಕೆ ಕರೆದಿದ್ದೀರಾ ಅಂತ, ಅದು ನಂಬಿಕೆ ಇಲ್ದವ್ರನ್ನ. ಬಿಜೆಪಿ ಅವರು ಕೇಳುವ ಪ್ರಶ್ನೆಯಲ್ಲಿ ಕೆಲವು ರೀತಿಯಲ್ಲಿ ಒಂದು ಅರ್ಥ ಇದೆ, ಅರ್ಥ ಇಲ್ಲ. ಫೈನ್. ಸ್ಟಾರ್ಟಿಂಗ್ ಅಲ್ಲಿ ಹೇಳಿದಿನ ಮತ್ತೆ ಸಮರಿಯಾಗಿ ಹೇಳ್ತೀನಿ. ಹಿಂದೂ ವಿರೋಧಿ, ಮುಸಲ್ಮಾನರ ವಿರೋಧಿ, ದೇವರ ಪೂಜೆಯನ್ನು ನಂಬದೇ ಇರುವಂತಹ ಕಮ್ಯುನಿಸ್ಟರ ವಿರೋಧಿ, ನಾಡಿನ ಧ್ವಜ ಮತ್ತು ತಾಯಿ ಭುವನೇಶ್ವರಿಯ ಬಗ್ಗೆ ಮಾತನಾಡಿರುವಂತವರು ಯಾವುದೇ ಕಾರಣಕ್ಕೆ ಬರಬಾರ್ದು. ಇಂಥವರನ್ನ ಆಯ್ಕೆ ಮಾಡಿರುವಂತ ಮಾನ್ಯ ಸಿದ್ದರಾಮಯ್ಯನವರೇ, ನಾನು ಬಿಜೆಪಿ ಒಂದೇ ಅಲ್ಲ, ಒಬ್ಬ ಹಿಂದೂವಾಗಿ ನಿಮ್ಮನ್ನು ಕೇಳ್ತಾ ಇದ್ದೀನಿ, ದಯವಿಟ್ಟು ರೀಕನ್ಸಿಡರ್ ಮಾಡಿ ಇದನ್ನ ನೀವು ಕೈ ಬಿಡಬೇಕು. ಕೊನೆವರೆಗೂ ನಾವು ಇದನ್ನ ನೋಡಿ, ಮೈಸೂರು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ, ಒಂದು ಸಾಂಸ್ಕೃತಿಕ ನಗರ. ಆ ಸಾಂಸ್ಕೃತಿಕ ನಗರ ಎಲ್ಲಾರ್ಗೂ ಸೇರಿದ್ದು. ಹಾಗಾಗಿ ಯಾರು ಸಾಧನೆ ಮಾಡಿ ಈ ದೇಶಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿಯನ್ನ ಸ್ಫೂರ್ತಿಯನ್ನಾಗಿ ತೆಗೆದುಕೊಳ್ಳಿ ಅಂತೇಳಿ
ಆ ಸ್ಫೂರ್ತಿಯ ಸೆಲೆಯಾಗಿ ಇವರನ್ನ ಕರೆಸಿದ್ದೇವೆ. ಸೊ ಇದ್ರಲ್ಲಿ ಬಿಜೆಪಿ ಕರ್ನಾಟಕದ 7 ಕೋಟಿ ಕನ್ನಡಿಗರ ತಿರಸ್ಕಾರ ಮಾಡಿರುವಾಗ ಸೊ ಇಲ್ಲಿ ನಾವು ಅವ್ರ ಮಾತಿಗೆ ನಾವು ಬೆಲೆ ಕೊಡೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಕರ್ನಾಟಕದ 7 ಕೋಟಿ ಜನರೇ ಅವರನ್ನ ತಿರಸ್ಕಾರ ಮಾಡಿದಾರಾಗ್ಲೇ. ಸೊ ಹಾಗಾಗಿ ನಾವು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಜನರನ್ನ ಸಾಂಸ್ಕೃತಿಕ ಕಾರ್ಯಕ್ರಮ, ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ. ಉಮರ್ಜಿ ಫೈನಲ್ ಕಮೆಂಟ್ ತಮ್ಮದು. ನೋಡಿ, B.R. ಅಂಬೇಡ್ಕರ್ ಅಂತವ್ರು ಅವರು ಬೌದ್ಧ ಧರ್ಮವನ್ನು ಸ್ವೀಕರಿಸಿದ್ರು. ಒಂದು ವೇಳೆ ಅವ್ರು ಇವತ್ತು ಜೀವಂತವಾಗಿದ್ರೆ ಬಿಜೆಪಿ ಅವರು ನೀವು ಬರ್ಬೇಡಿ ಅಂತ ಹೇಳಕ್ಕಾಗತ್ತಾ? ಇಲ್ಲ, ಲಿಂಗಾಯತರನ್ನ ಯಾರಾದ್ರೂ ಇರುತ್ತೆ ನಮ್ಮ ಲಿಂಗಾಯತ ಸಮುದಾಯದಲ್ಲಿ, ಅಲ್ಲಿ ಕಲ್ಲು ದೇವರು ದೇವರಲ್ಲಂತ ಹೇಳುವವರನ್ನ, ಅವರಲ್ಲಿ ನಮ್ಮಲ್ಲಿ ಎಷ್ಟೋ CM-ಗಳು ಇದಾರೆ, ಅವ್ರನ್ನ ಬರ್ಬೇಡಿ ಅಂತ ಹೇಳಕ್ಕಾಗತ್ತಾ? ಗೌರವಿಸಬಾರದಂತ. ಸೊ ಹಾಗಾಗಿ ನನ್ನ ಪ್ರಶ್ನೆಗೆ ಅವರು ಕೂಡ ಉತ್ತರ ಕೊಡ್ಬೇಕಾಗಿರತ್ತೆ. ಫೈನ್, ಥ್ಯಾಂಕ್ ಯು ಉಮರ್ ಶರೀಫ್ ಜಿ, ಥ್ಯಾಂಕ್ ಯು ರಘು ದೊಡ್ಡೇರಿ ಅವರೇ, ಥ್ಯಾಂಕ್ ಯು ಅನಿಲ್ ಚಳಗೇರಿ ಅವರೇ, ಥ್ಯಾಂಕ್ ಯು ನಂಜೇಗೌಡರ. ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ದೀರಿ. ನೋಡೋಣ ಈ ಒಂದು ವಿಚಾರ. ಬಾನು ಮುಷ್ತಾಕ್ ಬೇಡಮ್ ಅವರು ಚಾಮುಂಡೇಶ್ವರಿ ತಾಯಿಯ ಕುರಿತಾಗಿ ಹಿಂದೂ ಧರ್ಮದ ಭಾವನೆಗಳಿಗೆ ವಿಚಾರವಾಗಿ ಅವರ ನಿಲುವು ಏನು ಅಂಥೇಳಿ ಸ್ಪಷ್ಟವಾಗಿ ಅವರು ತಿಳಿಸಿ ಮುಂದುವರಿಯಬೇಕು ಅಂತೇಳಿ BJPಯ ಒಂದು ಆಗ್ರಹ ಇದೆ. ಅಟ್ ದ ಸೇಮ್ ಟೈಮ್ ಇದು ನಾವು ಸಾಂಸ್ಕೃತಿಕ ಸಾಮರಸ್ಯವನ್ನು ಬೆಸೀತಾ ಇದ್ದೀವಿ, ಧಾರ್ಮಿಕ ಸಾಮರಸ್ಯ ಬೆಸೀತಾ ಇದ್ದೀವಿ, ನಾವು ಒಂದು ಸರ್ವ ಜನಾಂಗದ ಶಾಂತಿಯ ತೋಟ ಮಾಡಲಿಕ್ಕೆ ಹೊರಟಿದ್ದೀವಿ, ಇದಕ್ಕೆ ವಿರೋಧ ಸಲ್ಲದು ಅಂತ ಅವರು ಹೇಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇವರುಗಳ ಅಭಿಪ್ರಾಯ ಹೇಗಿರುತ್ತೆ ಎನ್ನುವುದನ್ನು ಕಾದು ನೋಡೋಣ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.